ರೂಪ. ಅದಕ್ಕೆ ಏನೇ ಶೇಷಾಚಾರ ಬರೀತಾರೆ, 10 ಮುದುಕಿಯಾದಳು ಒಂದು. 10 ಮುದುಕಿ ಅಂದ್ರೇನು? 10ರದ 5 ಎಷ್ಟದು? 10 10 10 10 5 50 ವರ್ಷದ ಒಳಂಗ ರೂಪ ತಗೊಂಡ ಪರಮಾತ್ಮ, ಸ್ತ್ರೀ ರೂಪ ತಗೊಂಡ. ಈ 50 ವರ್ಷ ಹೆಣ್ಮಕ್ಳಿಗೆ ಆಗ್ತಾವಲ್ರಿ, ಅವ್ರು ಭಾಳ ಮಧ್ಯ ಸ್ಟೇಜ್. ಅದು ಈ ಕಡೆ ಮುದುಕಿಯರು ಅಲ್ಲ, ಈ ಕಡೆ ಹುಡುಗಿಯರು ಅಲ್ಲ, ಅಂಥ ಸ್ಟೇಜ್ 50 ವರ್ಷ. ಹೌದಾ? ಆ ಕಡೆ ಹಾಕ್ತಿರೋ ಬರಲ್ಲ, ಈ ಕಡೆ ಹಾಕ್ತಿರೋ ಬರಲ್ಲ, ಅಂಥ ಸ್ಟೇಜ್ ಅದು. ಅದಕ್ಕೆ 10 ಮುದುಕಿ ಆದಳು ಅಂತ ಏರಿ ಶೇಷಾಚಾರ್ಯ ಹೇಳಿದ್ದಾರೆ. 50 ವರ್ಷ ಒಳ್ಳೆ ಹೆರಳು ಹಾಕ್ಕೊಂಡು, ತುರುಬು ಕಟ್ಕೊಂಡು, ಹಿಂಗೆ ಮಾಡಿದ್ದು ಕೂಲ. ನನಗಿಲ್ಲ ಮತ್ತೆ ತೋರಿಸ್ಲಿಕ್ಕೆ, ಹಿಂಗೆ ಮಾಡಿ ಎಲ್ಲ ಕೂಲ ಡಿಸೈನ್ ಕೆಲವು ಹೆಣ್ಮಕ್ಳು ಮಾಡ್ಕೊತಾರೆ, ಕಿತ್ಕೊಂಡು ಹಿಂಗೆ ಅಂತಾರೆ. ನೀವು ಯಾಕೆ ನೋಡ್ತೀವಿ ಅಂತ ಕೇಳ್ಬಾರ್ದು ನಮಗೆ. ಹಾಂ, ಅದಕ್ಕೆ ಅವ್ರು ಕಾಣಿಸ್ತಾವೆ ಕಣ್ಣಿಗೆ. ಅವ್ರು ಹಿಂಗೆ ಆಚಾರ ಹೆಂಗೆ ಕಾಣಿಸ್ತೈತೆ ಚೆನ್ನಾಗಿ, ಅಭಿಮಾನ ಹೆಂಗೆ ಕೇಳ್ತಿರ್ತಾರೆ ಕೆಲವು. ಹೌದಾ? ಒಂದು ಪ್ರೀತಿ ವಿಶ್ವಾಸ ಆಚಾರ ಹೆಂಗೆ ಕಾಣಿಸ್ತೀನಿ, ಕೋತಿ ಕಣ್ಣಂಗೆ ಕಾಣಿಸ್ತೀನಿ, ಮನೆಯಾಗ ಅಂದ್ರೆ ಚೆಂದ ಕಾಣಿಸ್ತೀನಿ. ಹಾಗೆ ಹಿಂಗೆ ಹಾಕೊಂಡು ತುರುವಿಗೆಲ್ಲ ಹೂ ಸುತ್ಕೊಂಡಂತೆ ಒಳ್ಳೆ ಇಲ್ಕಲ್ ಪತ್ಲ ಅಂತ ಬರ್ತಿದ್ದೆ, ಇಲ್ಕಲ್ ಸೀರೆ ಅಂತ. ಹಿಂದೆ ಭಾಳ ಪ್ರಸಿದ್ಧವು, ಹಿರಿಯರಿಗೆಲ್ಲ ಗೊತ್ತು. ಆ ಇಲ್ಕಲ್ ಸೀರೆ ತಂದ್ರು ಭಾರಿ ಶ್ರೀಮಂತರು ಅವಾಗ. ಹಂಗೆ ಇಲ್ಕಲ್ ಸೀರೆ ಉಟ್ಕೊಂಡಂತ. ಅದೇ ಒಂದು ಕಂಚುಕ ಅಂದರೆ ಬ್ಲೌಸ್ ಹಾಕ್ಕೊಂಡ್ಳು, ಅದಕ್ಕೆ ಅಂಚು ಇತ್ತಂತ, ಅದು ಇಲ್ಕಲ್ದೆ. ಅದಕ್ಕೆ ಶಾಸ್ತ್ರ ಹೇಳಿದೆ, ಅಂಚು ಇಲ್ಲದ, ಆಮೇಲೆ ಏನು ಸೆರಗು ಅಂಚು ಇಲ್ಲದ ವಸ್ತ್ರ ಉಟ್ಕೋಬಾರ್ದು ಅಂತ ಶಾಸ್ತ್ರ ನಿಷಿದ್ಧ ಮಾಡ್ಯಾರ. ಏನು ಅದು ಈಗೆಲ್ಲ ಅಪ್ಲೈ ಆಗಂಗಿಲ್ಲ, ಅದೆಲ್ಲ ಈಗ ಹೆಂಗೆ ಉಟ್ಕೋತಾರೆ ಹಾಗೆ ಅದೇ ಸರಿ. ಹಾಗೆಲ್ಲ ಹಾಕ್ಕೊಂಡು ಆಮೇಲೆ ತಕ್ಷಣ ಪಾಪ ಆ ಕಿವಿಯಲ್ಲಿ ರಿಂಗ್ ಅಂತ ಬರ್ತಿದ್ದು, ಹಿಂದೆ ರಿಂಗ್ ಹಾಕ್ಕೊಂಡ್ರೆ ಕವಡೆ ಸರ, ಹುಳುಗಂಜಿ ಮಾಲೆಗಳು ಏನು ಹಾಕ್ಕೊಂಡ್ಬಿಟ್ಟು ಬ್ರಹ್ಮ ಅಂದ್ರು. ಬಂದರು, ಏನು ಸ್ವಾಮಿ ನೀ ಕೂಸು ಆಗ್ಬಿಡಪ್ಪ, 7 ತಿಂಗಳು ಕೂಸು ಆಗ್ಬಿಟ್ರು, ಬಗಲಾಗ ಕಟ್ಕೊಂಡು. ರುದ್ರ ಬಂದರು, ಏನು ಸ್ವಾಮಿ ನೀ ಕೋಲಾಗು, ಇಷ್ಟಿ ಕೋಲ್ ಮಾಡು. ಇಡೀ ಬ್ರಹ್ಮಾಂಡವನ್ನೇ ಬುಟ್ಟಿ ಮಾಡಿದ್ದ. ನವಗ್ರಹ ದೇವತೆಗಳನ್ನ ಕರೆದು ಕೂಡಿಸ್ಕೊಂಡು ಎಲ್ಲ ಬಂದು ಬಟ್ ಲೈನಾಗಿ ಕೂಡಿ, ಸೂರ್ಯ ಚಂದ್ರ ಬುಧ ಮಂಗಳ ಬುಧ ಎಲ್ಲ ಲೈನಾಗಿ ಕೂತಿದ್ದಾರೆ ಬುಟ್ಟಿ ಒಳಗೆ. ಆ ರೂಪ ಸಿದ್ಧ ಆಯ್ತಲ್ಲ, ಬ್ರಹ್ಮಾದಿ ದೇವತೆಗಳು ಮತ್ತೊಂದು ರೂಪದಿಂದ ನಿಂತು ನೋಡಿ ಹೇಳ್ತಾರೆ, ಸ್ವಾಮಿ ಈ ರೂಪ ತಗೊಳ್ತಾ ಇದೆಯಲ್ಲ, ಇದು ಯಾರಿಗಾಗಿ ತಗೊಳ್ತಾ ಇದ್ದಿ? ಏನು ವ್ಯಾಪಾರ ಮಾಡ್ತಿ ನೀನು? ಯಾವ ವ್ಯಾಪಾರವೂ ನಮ್ಮ ಕಣ್ಣಿಗೆ ಗೋಚರವಾಗುವುದಿಲ್ಲ, ನಮಗೆ ತಿಳಿಯಂಗಿಲ್ಲಲ್ಲ. ನಿಂದು ವಿಚಿತ್ರವಾದ ವ್ಯಾಪಾರ ಸ್ವಾಮಿ. ಆರು ಬಲ್ಲರು ನಿಮ್ಮ ಶ್ರೀಲಕ್ಷ್ಮಿ ಮನಸ್ಸಿಗೆ ತೋರದಿಹ ಪರಬೊಮ್ಮ, ಉಳಿದವರು ಬಲ್ಲರೆ ನೀರಜಾಸನ ಬೊಮ್ಮ. ಇದು ನಿನ್ನ ಮರ್ಮ, ನೀರೊಳಗೆ ಮನೆ ಭಾರ ಬೆನ್ನಿಲಿ ಕೋರೆ ದಾಳಿಯ ನಾನ ಸಿಂಹನೆ, ಧರೆಯ ಬೀಡಿದ ಧೀರ ಪುರುಷನೇ, ವಾರಿ ಬಂಧನ ಮಾರ ಜನಕನೇ. ನಾರಿಯರ ವೃತವಳಿದು ಕುದುರೆಯ ನೇರಿ ಮೆರೆಯುವ ಸುಂದರಾಂಗನೆ ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ. ಹೊಳೆವ ನೀರುಳು ಗೆಲುವ ಮೋರೆಯ ನೆಲವ ನೋಡುತ್ತ ಸುಳಿವ ಕಂಬದೀಳಿಯ ನಳೆಯುವೆ. ಬಳೆಯ ಭಾರ್ಗವ ಖಳನ ಛೇದಿಸಿ ಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುತ್ತ ಬಲು ಹಯವನೇರಿದ ಹವನೆಗಾರನೆ ತಿಳಿಯದು ನಿನ್ನಾಟ. ಸಕಲ ಮಾಯವಿದೇನು ವೃಕನ ವಾಯೋ ಸಕನ ಸಲಹಿದಿನೇನು, ಭಕುತಿಯಿಂದಲೇ ತುತಿ ಪರಿಗೆ ಸುರಧೇನು ಸುರಕಾಮಧೇನು. ನಿಖಿಳವೇದೋದ್ಧಾರ ಗಿರಿಧರ ಅಖಿಳ ಭೂಮಿಯ ತಂದ ನರಹರಿ, ಯುಕುತಿಯಲ್ಲಿ ನೆಳೆದ ಭಾರ್ಗವ ಮುಕುತಿಗೋ ಸುಗ ಫಲವ ಸವಿದನೆ. ರುಕುಮನನು ಜಯ ರಮಣ ಬೌದ್ಧನೆ ಲಕುಮಿ ರಮಣನೆ, ಕಲ್ಕಿ ರೂಪಿಯ ತಿಳಿಯದು ನಿನ್ನಾಟ. ನಿನ್ನ ಸೃಷ್ಟಿಯ ಲೀಲಾ ನೋಡುವ ಎನಗೆ ಕಣ್ಣು ಸಾವಿರವಿಲ್ಲ, ನ ಪಾಡಿ ಪೊಗಳನು ಪಲ್ಲಗಾಧಿಪನಲ್ಲ ನೀನರಿಯದಿಲ್ಲ. ಕಣ್ಣು ಮುಚ್ಚದೆ ಬೆನ್ನು ತೋರುವಿ, ಮಣ್ಣು ಕೆದರುವಿ ಚಿನ್ನಗೊಲಿದನೆ ಸಣ್ಣ ವಾಮನೆ. ಅಣ್ಣರಾಮನೆ ಪುಣ್ಯ ಪುರುಷನೆ ಬಲ್ಲ ಬಡಕನೆ, ಹೆಣ್ಣುಗಳ ವೃತ ಕೆಡಿಸಿ ತೇಜಿಯ ಬೆನ್ನನೇರಿದ ವ್ಯಾಸ ವಿಠಲ ತಿಳಿಯದು ನಿನ್ನಾಟ. ಏನು ವಿಚಿತ್ರ ವ್ಯಾಪಾರ ಮಾಡಿ. ಈ ದೇವರ ನಾಮದ ವೈಶಿಷ್ಟ್ಯ ಏನು ಗೊತ್ತೋ, ಒಂದೊಂದು ನುಡಿಯನ್ನು 10 ಅವತಾರ ಹೇಳ್ಯಾರಿ. ಒಮ್ಮೆ ಬಳಸಿ ಶಬ್ದ ಇನ್ನೊಮ್ಮೆ ಬಳಸಿಲ್ಲ. ಇದು ನಿಜವಾದ ಕನ್ನಡ ಸಾಹಿತ್ಯ.
ಹೌದಾ? ಇಂಥ ಸಾಹಿತ್ಯಕ್ಕೆ ನಮ್ಮ ಗೌರ್ಮೆಂಟ್ನವ್ರು ನೋಬೆಲ್ ಪ್ರೈಸ್ ಕೊಡ್ಬೇಕು ರೀ. ಕೊಡಲ್ಲ ಅವ್ರು, ಯಾಕೆ ಅವ್ಕೆ ಅರ್ಥ ಆಗಲ್ಲ. ಶಬ್ದ ಸಿಂಪಲ್ ಇದ್ದರೆ ಕೊಡ್ತಾವೆ. ಪಾರಿತೋಷಿಕ ಸಿಂಪಲ್ ಇರಬೇಕು. ಒಬ್ಬ ಬರೆದಿದ್ದಂತೆ 200 ಕವನ ಬರೆದಿದ್ದ. ಅದರ ಒಂದು ಕವನಿಗೆ ನೋಬೆಲ್ ಪ್ರೈಸ್ ಬಂತು. ಏನು? ಭಾರತಿ ಅನ್ನೋ ಕವನಕ್ಕೆ ಬಂತು ಅವನಿಗೆ. ಏನು ಬರೆದಿದ್ದ? ಅದು 28 ನುಡಿ ಇದೆ. ನಾ 28 ನುಡಿ ಅಲ್ಲ, ಸುಮ್ಮನೆ ಒಂದು ನುಡಿ ಹೇಳ್ತೇನೆ ಎಕ್ಸಾಂಪಲ್. ಏನು? ಬಸ್ ಸ್ಟ್ಯಾಂಡಿನಲ್ಲಿ ನಿಂತಿದ್ದಳು ಭಾರತಿ, ಕವನ ಪ್ರಾರಂಭ. ಬಸ್ ಸ್ಟ್ಯಾಂಡಿನಲ್ಲಿ ನಿಂತಿದ್ದಳು ಭಾರತಿ, 2 ಸರಿ ಓದ್ತಾಳು ಕವನ. ಹೌದು. ನಾನು ಅವಳನ್ನು ಕರೆದನು ಭಾರತಿ, ನಾನು ಅವಳನ್ನು ಕರೆದನು ಭಾರತಿ, ಆಗ ಅಲ್ಲೇ ನಿಂತಿದ್ದನು ಅವಳ ಪತಿ, ಆಗ ಅಲ್ಲೇ ನಿಂತಿದ್ದನು ಅವಳ ಪತಿ, ಮಾಡಿದನು ನನ್ನ ತಿಥಿ ಅಂದ. ಇದಕ್ಕೆ ನೋಡ್ಬೇಕು ಏನಿದೆ ನನಗೆ, ಏನಾದರೂ ಹಾಡು ಬರಲ್ಲ, ಏನು ವಿಚಾರ ಏನೇನು ಸುಳ್ಳಗಾಡಿಲ್ಲ ಹಾಡು. ಇಂಥವ್ರಿಗೆಲ್ಲ ನಮ್ಮ ಸರ್ಕಾರ ನೋಬೆಲ್ ಪ್ರೈಸ್ ಕೊಟ್ಟವು. ಹರಿದಾಸ್ ಸಾಹಿತ್ಯ ಕೊಡೋದು ನಿಜವಾದ ಎಂಥ ಸಾಹಿತ್ಯ ಅದು. 1 2 3 ಬೇಕಾಷ್ಟು ಸಾಹಿತ್ಯಗಳು. ಕನಕದಾಸರಂತಾರೆ, ನೀ ನೆಲ್ಲಿಕಾಯಿ, ನೀ ಬದನೆಕಾಯಿ, ನೀ ಬೆಂಡೆಕಾಯಿ, ನೀ ಹೀರೆಕಾಯಿ, ನೀ ಸೋರೆಕಾಯಿ, ನೀ ಸೌತೆಕಾಯಿ. ಕಾಯಿ ಮೇಲೆ ಹಾಕೋಣ ಏನಾದರೂ ಅರ್ಥ ಆಗುತ್ತೆ? ಏನು ಅರ್ಥ? ಅದಕ್ಕೆ ಕೆಣಕ್ ಬೇಡ, ತಿಣಕ್ ಬೇಡ ಅಂತ ಹರಿದಾಸ್ ಸಾಹಿತ್ಯದಲ್ಲಿ ಒಂದು ಮಾತು, ಕನಕದಾಸರ ಮಾತುಗಳಂತ ಯಾರೋ ಕೇಳಿದಂತೆ. ಎಮ್ಮಿ ಈತು, ಎಮ್ಮಿ ಈತು ಅಂದರೆ ಅರ್ಥ ಎಮ್ಮಿ ಹಡೀತು. ಸ್ವಲ್ಪ ಹಾಳು ಭಾಷೆ. ಎಮ್ಮಿ ಕರುವನ್ನು ಹಾಕಿತು ಅನ್ನೋದನ್ನು ಕನಕದಾಸರು ಹೆಂಗೆ ಹೇಳ್ತಾರೆ, ಹೆಂಗೆ ಹೇಳ್ಯಾರೆ? ಕನಕ ಜಯಂತಿ ದಿವಸ ಕೆಲವರು ಮಾತಾಡ್ತಿರ್ತಾರೆ. ಕನಕದಾಸರು ದೊಡ್ಡವರು, ಒಳ್ಳೆಯದು. ಅದರ ಬಗ್ಗೆ ನೋ ಫರ್ದರ್ ಅಪೀಲ್. ಆದರೆ ಅವರ ಮಾತುಗಳು ಎಷ್ಟು ಕಷ್ಟ ಅರ್ಥ ಆಗೋದು. ಯಾರೊಮ್ಮ ಕೇಳಿದಂತೆ ಎಮ್ಮೆ ಈಯಿತು ಅನ್ನೋದನ್ನೇ ಹೇಳಿ ಕನಕದಾಸ. ಎಲ್ಲ ಸರಿ, ಎಮ್ಮೆ ಈತು, ಎಮ್ಮೆ ಹಡೀತು, ಎಮ್ಮ ಕರು ಆಗ್ತಷ್ಟೇ. ಕನಕದಾಸ ಹೇಳಿದ, ವಿರಾಟ್ ದೇಶದ ವಿರಾಟ್ ಅರಸನ ಹೆಂಡತಿಯ ತಮ್ಮನ ಕತ್ತಲೆಯ ಮನೆಯಲ್ಲಿ ಗುದ್ದಿದವನ ಅಗ್ರಜನ ಪಿತನ ವಾಹನನ ಪತ್ನಿ ಪ್ರಸವಿಸಿದಳು ಅಂತ ಕನಕದಾಸ ನಡೆಸಿ. ಏನರ್ಥ ಅಂತೀವಿ ನಮಗೆ? ಕೇಳಿ ಚೆನ್ನಾಗಿ ಅರ್ಥ, ನಗು ಬಂತು, ಮುಗಿದು. ಏನಾದರ್ಥ? ಏನರ್ಥ ಆಗಿಲ್ಲ? ಅರ್ಥ ಆಯ್ತಾ? ಅದು ಮತ್ತೆ ಬಿಡಿಸ್ಬೇಕು. ಅದನ್ನು ತಲೆ ಇದ್ದವರೇ ಬಿಡಿಸ್ಬೇಕು. ಹೌದಾ? ಇಲ್ಲ ಕನಕದಾಸರ ಮಾತು. ವಿರಾಟ್ ಅರಸನ, ವಿರಾಟ್ ರಾಜ ಇದ್ದ, ಕೇಳಿರಿ ಹೆಸರು. ಹೌದಾ? ಅವನ ಹೆಂಡತಿ ಸುದೇಶ್ನೆ, ಅವಳ ತಮ್ಮನ ಕೀಚಕನ ಕತ್ತಲೆ ಮನೆಯಲ್ಲಿ ಗುದ್ದಿದವನ ಭೀಮಸೇನ ದೇವರ ಅಗ್ರಜನ ಧರ್ಮರಾಜನ ಪಿತನ ಯಮಧರ್ಮನ ವಾಹನ ಕೋಣ ಅವನ ಪತ್ನಿ ಎಮ್ಮಿ ಪ್ರಸವಿಸಿ. ಚೆನ್ನಾಗಿದೆ. ಬಿಡಿಸಿ ಹೇಳಿದಾಗ ಆನಂದ ಆಗ್ಬಿಡ್ತಲ್ಲ. ಏನು ಕಾಪಿ ಕುಡಿದ್ರು ಇಷ್ಟ ಅನ್ನೋದಾಗ ಜ್ಞಾನಿಗಳ ಮಾತು ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ, ಸಂತೋಷ ಆಗುತ್ತೆ. ಅಲ್ಲ ಭಗವತ್ ಸತ್ವಗಳು ಇಂಥ ಯಾಕೆ ಹೇಳಿಕ್ಕೆ ಬಂದರೆ ಈ ದೇವರ ನಾಮದ ವೈಶಿಷ್ಟ್ಯ ಅಂದರೆ ಅದಕ್ಕೆಲ್ಲ ಅಂತಾರೆ. ಪರಮಾತ್ಮ ಏನು ಮಾಡಿದ, ಧರ್ಮದೇವತೆ ಅಂತ ಹೆಸರಿಟ್ಕೊಂಡ ನೇರವಾಗಿ ಬೆಟ್ಟದಿಂದ ನಾರಾಯಣಪುರದಲ್ಲಿ ಒಂದು ಕಾಲಿಟ್ಟು ಏನು ಮಾಡ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ ನಾರಾಯಣಪುರದಲ್ಲಿ. ಅದಕ್ಕೆ ಹೆಂಗೆ ಬಂದ ಅಂತ ಜ್ಞಾನಿಗಳಂತ, ಗಿರಿಯಿಂದ ನಾರಾಯಣಪುರಕ್ಕೆ ನಡೆದಳು, ಪುರದ ಬಾಗಿಲುಗಳನ್ನೆಲ್ಲ ಭರದಿ ದಾಟಿದಳು. ಗಿರಿಯಿಂದ ನಾರಾಯಣಪುರಕ್ಕೆ ನಡೆದಳು, ಪುರದ ಬಾಗಿಲುಗಳನ್ನೆಲ್ಲ ಭರದಿ ದಾಟಿದಳು. ಬೆಟ್ಟದ ಮೇಲೊಂದು ಕಾಲು ಕೆಳಗೊಂದು ಕಾಲಿಟ್ಟ ನಾರಾಯಣಪುರದಲ್ಲಿ ಭಗವಂತ ಹೊರವಂಜಿ ವೇಷ ಹಾಕ್ಕೊಂಡಾಗ ಆ ನಾರಾಯಣಪುರದ ಬಾಗಿಲುಗಳಿದ್ದಲ್ಲ, 7 ಸುತ್ತಿನ ಬಾಗಿಲು ಭಾಳ ವೇಗ ಹೋದ್ ನಂಗೆ. ಹೋಗಿ ಏನು ಮಾಡ್ದ, ಮನೆ ಬಾಗಿಲನು ತಟ್ಟುತಿಹಳು, ಮನಸ್ಸಿಗೆ ಬಂದಂಗೆ ಧ್ವನಿ ಮಾಡುತ್ತಿಹಳು. ಎಲ್ಲರ ಮನೆ ಹೋಗಿ ಬಾಗಿಲು ತಟ್ಟಿದ್ದಂತ ಕೊರವಂಜಿ ಕಟ್ಟಿ ಮನಸ್ಸಿಗೆ ಬಂದಂಗೆ ಧ್ವನಿ ಕೂಗ್ತಾ ಇದ್ದ. ಬರ್ರಿ, ಯಾರು ಬೇಕು ಅವ್ರು ಬರ್ರಿ, ಏನು ಬೇಕು ಹೇಳ್ತೇನೆ, ನಿಮ್ಮ ಮನಸ್ಸಿನಾಗಿದೆ ಏನು ಹೇಳ್ತೇನೆ, ಎಲ್ಲ ಹೇಳ್ತೇನೆ, ಬೇಕಾದ ಕೇಳ್ಬೋದು ಅಂತ. ಯಾವಾಗ ಬಾಗಿಲು ತಟ್ಟಿ ಕೂಗಿದ್ಲು ಎಲ್ಲ ಹೆಣ್ಮಕ್ಳು ದಾಡ ಬಾಗಿಲು ತಗೊಂಡು ಹೊರಗೆ ಬಂದ್ರಿ. ಇವು ಹೆಣ್ಮಕ್ಳು ಸ್ವಭಾವ ರೀ, ಸ್ವಲ್ಪ ಸೌಂಡ್ ಆದರೂ ಬಾಗಿಲು ತಗೊಂಡು ಹೊರಗೆ ಹೋಗ್ಬಿಡ್ತಾವೆ. ಹೋದೆ
ಗಂಡಂತ ಯಾಕೆ ಹೋಗ್ತಿ ಏನೋ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ನೋಡ್ಕೊಂಡ್ಬರ್ತೀನಿ ನೀವಂತೂ ಮಜ್ಜಿಗೆ ಅನ್ನ ತಿಂದ್ರೆ ಮಜ್ಜಿಗೆ ಬೈದು ಹೊರಗೆ ಹೋಗ್ಬಿಡ್ತಾಳೆ ಹೌದಾ ಇಲ್ಲ ಕೆಲವು ಮನೆಗೆ ಅನ್ನ ಹಾಕಿರ್ತಾರೆ ಮಜ್ಜಿಗೆ ಹಾಕಲ್ಲ ಅಕ್ಕಿ ಅರ್ಧ ತಾಸು ಎಲ್ಲ ಮುಗಿಸ್ಕೊಂಡ್ಬಾರ್ದು ಇದು ಹಿಂಗೆ ಕೂತಿರ್ಬೇಕು ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದಿರ್ತು ಕೈಯೆಲ್ಲ ಒಣಗಿ ಹೋಗಿರ್ತದೆ ಆಮೇಲೆ ಒಬ್ಬ ಕಿಟ್ಟ ಹೇಳ್ಬೇಕು ಮತ್ತೆ 6 ಗಂಟೆ ಒಣಗಿ ಹೋಗಿರ್ತು ಕೈ ಹೌದಾ ಇಲ್ಲ ಹೆಣ್ಮಕ್ಳು ಸ್ವಭಾವ ದ ನೇಚರ್ ಆಫ್ ಮೆನ್ ಆ್ಯಂಡ್ ವುಮೆನ್ ಅಂತ ಸಿಸೇರೋ ಅನ್ನೋ ಬರ್ದಾನೆ ಅದು ನಾವೇನು ಬೇರೆ ಬರೆದಿಲ್ಲ ಸ್ವಭಾವಗಳು ಬರ್ದ ಅದು ಶಾಸ್ತ್ರದಲ್ಲಿ ಹೇಳಿದ್ದಾನೆ ಬರೆದಿದ್ದಾರೆ ಅಂತ ನಾ ಹೇಳ್ತಾರೆ ಸ್ಪೆಷಲ್ ಆಗಿಲ್ಲ ಸ್ವಲ್ಪ ಮುಂದೆ ಬರ್ರಿ ನೀವು ಸ್ವಲ್ಪ ಮುಂದೆ ಬರ್ರಿ ಇನ್ನೂ ಸ್ವಲ್ಪ ಮುಂದೆ ಬರ್ರಿ ಹಾಂ ಬರ್ರಿ ಇನ್ನೂ ಸ್ವಲ್ಪ ಬರ್ರಿ ಅವ್ರು ಬರ್ದಿದ್ದ ಹಾಗೆ ಸ್ವಭಾವ ಎಲ್ಲರೂ ಹೊರಗೆ ಬಂದು ಎಲ್ಲರೂ ಧರ್ಮದೇವತೆ ನೋಡ್ತಾ ಇದ್ದಾರೆ ಅವಾಗ ಧರ್ಮದೇವತೆ ಹೇಳ್ತಾ ಇದ್ದಾರೆ ಏನು ಮನಗೋಟ್ಟು ಕೇಳಿರಿ ಎನ್ನ ತಾಯಿಗಳಿರ ಮನದ ಮಾತೇನುವೆನು ಮನೆ ಅವ್ವಗಳಿರ ಮನಸ್ಸು ಕೊಟ್ಟು ಕೇಳಿ ನಿಮ್ಮ ಮನಸ್ಸಿನಾಗ ಏನದ ನಾ ಹೇಳ್ತೀನಿ ನಿಮ್ಮ ಮನಸ್ಸು ಕೊಟ್ಟು ಕೇಳಬೇಕಾಗಿ ಹೇಳು ಏನೇನು ನಿಂಗೇನು ಬರುತ್ತೆ ಅಲ್ಲೋ ಬಕ್ಕಿ ನಾರಾಯಣಪುರದಕ್ಕೆ ಅವಾಗ ಹೇಳ್ತಾಳಕ್ಕಿ ಧರ್ಮದೇವತೆ ಹೇಳ್ತಾ ಇದ್ದಾಳೆ ಕೊರವಂಜಿ ಭೂತ ಬಿಡಿಸಲು ಬಲ್ಲೆ ಬೇತಾಳವ ಬಲ್ಲೆ ಮಾತಾಡದ ಮೂಕರನ್ನು ಮಾತಾಡಿಸಬಲ್ಲೆ ಹೌದಾ ಭೂತ ಬಿಡಿಸ್ತೀಯ ಬೇತಾಳು ಬಿಡಿಸ್ತೀನಿ ಮಾತಾಡೋದು ಮಾತಾಡ್ತೀನಿ ಹೋಗ್ಬೇಕಂದ್ರೆ ನನ್ನ ಮಗಳಿಗೆ ಭೂತ ಇರ್ತಂಗೆ ಬಿಡಿಸ್ತೀನಮ್ಮ ಬಿಡಿಸ್ತೀನಿ ಅದು ನಮ್ದೊಂದು ಕಂಡೀಷನ್ ಏನು ಒಬ್ಬೊಬ್ರಿಗೆ ಭೂತ ಬಿಡಿಸೋ ಅಭ್ಯಾಸ ಇಲ್ಲ ಈ ಊರಾಗ ಎಷ್ಟು ಮಂದಿ ಭೂತ ಹಿಡಿದವ್ರಿದ್ದಾರೆ ಎಲ್ಲರೂ ಕರ್ಕೊಂಬಂದು ಒಂದು ಪೆಂಡಾಲ್ ಹಾಕಿ ಒಂದು ಬ್ಯಾನರ್ ಬರೀರಿ ಸಾಮೂಹಿಕ ಭೂತ ಹಿಡಿದವರ ಸಂಘ ಅಲ್ಲಿ ಬಂದು ಬಿಡಿಸ್ತೀವಿ ಹಂಗೆ ಮಾಡಿದಂತೆ ಬಂದು ಸೀದಾ ಬಂದು ಏನು ಮಾಡಿದ್ರು ಏನೇ ಬೇವಿನ ಸೊಪ್ಪಿಲ್ಲ ಅರಿಶಿನ ಪುಡಿ ಇಲ್ಲ ಕೂಗೋದಿಲ್ಲ ತಲೆ ಹಾಕೋದಿಲ್ಲ ಬುಟ್ಟ್ಯಾಗ ಕೋಲ್ ಇತ್ತಲ್ಲ ಕೋಲ್ ತಂದು ಟಿಪ್ ಅಂತ ಹೊಡೆದು ಭೂತ ಹೋಗ್ಬಿಟ್ಟು ಆ ಕೋಲ್ ಯಾರು ಮಹಾರುದ್ರದೇವರು ಅವ್ರು ಯಾರಿಗೆ ನಾಚರು ಭೂತ ನಾಚರು ಮಹಾನುಭಾವ ಹೋಗಿ ಬಂದ್ರೆ ಇರ್ತಾವೇನ್ರಿ ಭೂತಗಳು ಗರ್ಭರಾಯಂ ಗಚ್ಚಿದ್ವಿ ಒಳ್ಳೆ ಹೋಗ್ತಾಳ ಇನ್ನೊಬ್ಬಕ್ಕೆ ನಮ್ಮ ಮಗಳು ಮಾತಾಡೋದಮ್ಮ ಮಾತಾಡ್ತೇನೆ ಪೆಂಡಾಲ್ ಸೇಮ್ ಬ್ಯಾನರ್ ಚೇಂಜ್ ಅಂತ ಸರಿ ಕೂರಿಸಿ ಎಲ್ಲ ಮೂಕರು 4 ಮಂದಿ ತಿರುಪತಿ ಕೂರಿಸಿರ್ತಾರೆ ಮೆಟ್ರೋ ಚಕ್ರ ಕೂರಿಸ್ಬಿಟ್ರೆ ಏನು ಮಾಡಿದ್ರು ಕೊರವಂಜಿ ಇಂಜೆಕ್ಷನ್ನು ಅನಸ್ತೇಷಿಯಾ ನರ್ಸು ಏನೇನು ಇಲ್ಲೇ ಇಲ್ಲ ನರ್ಸ್ ಇಲ್ಲ ನರ್ಸಿಂಗ್ ಹೋಮ್ ಇಲ್ಲ ಆ ತನ್ನ ಕೂಸಿತ್ತಲ್ಲ ಬಗಲಾಗ ಆ ಕೂಸಿನ ಕೈ ತೊಗೊಂಡು ರಿಪ್ ಅಂತ ಹೊಡೆದು ಯಾವ ಮೂಕರ ಮೇಲೆ ಆ ಕೂಸಿನ ಕೈ ಬಿತ್ತು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅಮ್ಮ ಕಾಪಿ ಅಂತ ಹೇಳ್ಬಿಟ್ಟು ಅವಾಗ ಕಾಪಿ ಇದ್ದಿದ್ದಿಲ್ಲ ಮತ್ತೆ ಕೇಳಬಾರ್ದು ಕಾಪಿ ಅಂತ ಶ್ರೀನಿವಾಸ ನಾ ಹೇಳಿನ ಅಷ್ಟೆ ಅವು ಮಾತಾಡಿ ಪ್ರಾರಂಭ ಮಾಡಿದ್ವು ಯಾಕೆಂದರೆ ಅವ್ರು ಯಾರೀ ಕೂಸು ಬ್ರಹ್ಮದೇವರು ನಾವು ಮಾತಾಡಬೇಕಾದ್ರೆ ಸರಸ್ವತಿ ಅನುಗ್ರಹ ಬೇಕು ವಾಕಾಭಿಮಾನಿ ಸರಸ್ವತಿ ಅಲ್ವಾ ದೇವರ ಸ್ತೋತ್ರಗಳು ನಮ್ಮ ಮುಖದಿಂದ ಬರಬೇಕಂದ್ರೆ ವಿಶೇಷವಾದ ಅನುಗ್ರಹ ಬೇಕು ದಿನನಿತ್ಯ ಸರಸ್ವತಿ ನಾವು ಪ್ರಾರ್ಥನೆ ಮಾಡಬೇಕು ಚತುರವದನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸುನಿ ಮಧ್ವದನ ಸದನದಲ್ಲಿ ದಿನ ಪ್ರಾರ್ಥನೆ ಮಾಡಬೇಕಲ್ವಾ ಪರಮಾತ್ಮನ ಸ್ತೋತ್ರ ಮಾಡಲಿಕ್ಕಾಗಿ ವಿಶೇಷವಾಗಿ ಸನ್ನಿಹಿತಳಾಗುತ್ತಾಯಿ ಪಾಲಿಸಮ್ಮ ಮುದ್ದು ಶಾರದೆ ಎಲ್ಲ ನಾಲಿಗೆ ಮೇಲೆ ನಿಲ್ಲಬಾರದೆ ಅಂತಾರೆ ಜ್ಞಾನಿಗಳು ನಾವು ಒಂದಿನ ಕೇಳಿಲ್ಲಂತೆ ಪಾಲಿಸಮ್ಮ ಮುದ್ದು ಶಾರದೆ ಫೋಟೋದಲ್ಲಿ ನೀನು ಇರಬಾರದೆ ನಾಲಿಗೆ ಬರೋದೇ ಬೇಡ ಅದು ಮತ್ತೆ ಯಾವುದೋ ಹಾಡು ಹಾಡ್ಕೊತಿರ್ಕೊಂಡು ಹಮ್ ಕಿಶಿ ಶಿಕಮ್ ನೈ ಎಮ್ಮೆ ನಿನಗೆ ಸಾಟಿ ಇಲ್ಲ ಹಿಂಗೆ ತಿರ್ಗಾಡ್ತೀವಿ ಅದು ದೇವರ ಸ್ತೋತ್ರ ಬರ್ಬೇಕಾದ್ರೆ ವಿಶೇಷ ಅನುಗ್ರಹ ಬೇಕಲ್ರಿ ಅದು ಬ್ರಹ್ಮದೇವರು ಕೇಳಬೇಕ ವಾಣಿಗೆ ಇಷ್ಟು ಅಧಿಕಾರ ವಾಣಿ ಪತಿಯು ಅವರು ಮಾನವ ಹೌದಿಲ್ಲ ಅದಕ್ಕೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ವು ಅಪ್ಪ ಎಷ್ಟು ಮಾತಾಡ ವೆರಿ ಗುಡ್ ಇನ್ನೊಬ್ಬಕ್ಕಂತಾಳೆ ಮತ್ತೆ ನಿಂಗೇನು ಬರುತ್ತೆ ಹೇಳು ನೀತಿ ನುಡಿಗಳ ಬಲ್ಲೆ ಜ್ಯೋತಿಷವ ಬಲ್ಲೆ ಕೂತು ಕೇಳಿದರೆಲ್ಲ ನಾ ಮಾತೇಳಲು ಬಲ್ಲೆ ಇದೆಲ್ಲ ಮಾಡ್ತೇನೆ ನೀತಿ ನುಡಿ ಜ್ಯೋತಿಷ ಕೂತಿದ್ರೆ ಕೂತ್ಕೇಳಿದ್ರೆ ಎಲ್ಲ ಮಾಡ್ತೇನೆ ಹೋಗ್ಬೇಕಂದ್ಲು ಮತ್ತೇನು ಹೇಳ್ತಿ ಇಲ್ಲಿ ಇನ್ನೊಬ್ಬ ಹೆಣ್ಮಗು ಅವಾಗ ಹೇಳ್ತಾರೆ ಕೊರವಂಜಿಯನ್ನು ಹಿಂದಾದುದು ಹೇಳೇನು ಮುಂದಾಗುದು ಮತ್ತೆ ಚೆಂದಾಗಿ ಪೇಳುವೆನು ಹಿಂದಾಗುವುದೆಲ್ಲ ಹಿಂದೇನಾಗಿದೆ ಹೇಳ್ತೇನೆ ಮುಂದೇನಾಗ್ತದೆ ಹೇಳ್ತೇನೆ ಈಗೇನು ಆಗ್ತದೆ
ಅದನ್ನು ಹೇಳ್ತಾರೆ. ಬಾಬಾ ಇದು ಬೇರೆ. ಮತ್ತು ನಿನಗೇನು ಬರ್ತದೆ? ಸಾಮಭೇದವ ಬಲ್ಲೆ ಸಾಮುದ್ರಿಕೆ ಬಲ್ಲೆ ಹೈಮಾದಿ ಜ್ವರ ಕೌಷಧ ನ ಮಾಡಲು ಬಲ್ಲೆ ಕಾಮಿನಿಯರಿಗಾಗುವ ಕಾಮ ಜ್ವರ ಬಲ್ಲೆ ಕೌಮಾರಿಗಳಿಗಂತೂ ನಾ ಮುಂಚೆ ಬಲ್ಲೆ. ಇನ್ನೊಬ್ಬಕ್ಕಂದ್ರೆ ಮತ್ತೇನು ಬರುತ್ತೆ? ಇವು ಹೆಣ್ಮಕ್ಳು ಜೀವ ತಿಂದು ಹಾಕ್ತಾವೆ, ಅವ್ರ ಕೈ ಸಿಗಬಾರ್ದು. ಭಾರಿ ಜೀವ ತಿಂತಾವೆ. ಎನ್ಕ್ವೈರಿ ಮಾಡ್ಲಿಕ್ಕೆ ಹೆಣ್ಮಕ್ಳು ಶಾಣೆ. ಅದಕ್ಕೆ ಸಿದ್ದರಾಮಯ್ಯ ಹೇಳ್ಬೇಕಂತ ಮಾಡಿದೆ, ಎನ್ಕ್ವೈರಿ ಕಮಿಟಿ ಸಾರ್ ಹೆಣ್ಮಕ್ಳದ್ದು ಮಾಡಿಬಿಡ್ರಿ. ಗಂಡಸ್ರು ಹಂಗಲ್ಲ, ಓಕೆ ಓಕೆ ಆಯಿತು. ಹೆಣ್ಮಕ್ಳು ಹಂಗಲ್ಲ, ಜೀವ ತಿಂದು 10 ನಿಮಿಷದಾಗ ಭಾರಿ ಜೀವ ತಿಂತಾರೆ. ಬಾರ್ಗೇನಿಂಗ್ ಕೆಪಾಸಿಟಿ ಅವರಿಗೆ ಇರೋದು, ಬುದ್ಧಿ ಅವರಿಗೆ ಇರೋದು. ಮಾರ್ಕೆಟ್ ಗಂಡ ಹೆಂಗೆ ತೆಗಿರ್ತಾರೆ, ಗಂಡ ಹೆಂಗೆ ಹೆಂಗಪ್ಪ ಬೆಂಡೆಕಾಯಿ 150 ಸಾರ್ 4 kg ಅಂತ. 8 ಅಂತಾರೆ. ಎಷ್ಟು ಅಂತೀರಿ? 150. ಎಷ್ಟು ಹೇಳಿ? 2 kg. ಬುದ್ಧಿಯಲ್ಲಿ ಬಾರಿ ಕಡೆ ಆಗ್ತಾಳೆ ಸೈಡಿ. ಹೆಂಗಪ್ಪ? 150 ಸರಿ ಹೇಳಿ. ಸರಿ ಬುದ್ಧಿ ಇಲ್ಲ ಅಂತಾಳೆ. ನಮ್ಮ ಮರ್ಯಾದೆ ಅಂತ ತಗೋಬೇಕು. ಸರಿ ಬುದ್ಧಿ ಇಲ್ಲ ಕೇಳ್ಬೇಡ ಅವ್ರು, ಮಚ್ಚ ಬುದ್ಧಿ ಇಲ್ಲ ಅವ್ರಿಗೆ. 100 ರೂಪಾಯಿ ಕೊಡು. ಬರೋಲ್ಲ, ನಮ್ಮ ಮನೆ ಹತ್ರ ಅಷ್ಟೇ ಕೊಡ್ತಾರೆ. ಇಲ್ಲಿ ಯಾಕೆ ಬಂದ್ರಿ? ನೀ ಕೊಡ್ತೀನಿ ಬಂದಿಲ್ಲ. ಮಾಡ್ಕೊ ತೊಗೊಂಡೇ ಕೊಡ್ತಾರೆ ಅಂತ ಕೆಪಾಸಿಟಿ ಇಟ್ಟಲ್ಲ ಸರಿ. ಅದೇ ಹಂಗೆ ಒಬ್ಬ ಕೇಳಿದ ಇಷ್ಟೆಲ್ಲ ಮಾಡ್ಯಾರ ನೋಡಿ ಮತ್ತೆ ಕೇಳ್ತಾರೆ. ಹಿಂದಕ್ಕೆ ಯಾರಿಗಾದ್ರೆ ಹೇಳಿದೆ ಅವೆಲ್ಲ ಕರೆಕ್ಟ್ ಆಗ್ಯಾವ ಅಂದೊಬ್ಬ. ಅದಕ್ಕೆ ಕೊಡುವಂಜಿ ಅಂತಾಳೆ, ಹಿಂದಕ್ಕೆ ನಾ ಭಾಳ ಮಂದಿಗೆ ಹೇಳಿದೆನು, ಒಂದು ಸುಳ್ಳಾಗಿಲ್ಲ ಸಂದೇಹವಿಲ್ಲ. ಹಿಂದಕ್ಕೆ ಭಾಳ ಮಂದಿ ಹೇಳಿ ಒಂದು ನಾ ಹೇಳಿದ ಒಂದು ಸುಳ್ಳಾಗಿಲ್ಲ. ಯಾಕೆ? ಸತ್ಯ ಸಂಕಲ್ಪ ಭಗವಂತ. ಅವನ ಸಂಕಲ್ಪ ಎಂದಾದರೂ ಭ್ರಷ್ಟ ಆಗತ್ತಾ? ಇಲ್ಲ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಸತ್ಯವಾಕ್ ಅಂಥೇಳಿ ದೇವರನ್ನ ಕರೆದಿದ್ದಾರೆ. ಇಲ್ಲ ಯಾಕೆಂದು ಅವರಿಗೆಲ್ಲ ಕರೆಕ್ಟ್ ಆಗಿರ್ಬೋದು, ನಮಗೇನು ಗ್ಯಾರಂಟಿ ಕಾರ್ಡು? ಇದೆಲ್ಲರಿಗೂ ಗ್ಯಾರಂಟಿ ಕಾರ್ಡ್ ಹುಚ್ಚು ಜಾಸ್ತಿ. ಅದು ಗ್ಯಾರಂಟಿ ಕಾರ್ಡ್ ನಮಗೆ ಯಾಕೆಂದು ನೋಡಮ್ಮ, ಅಸೋದರು ನಾನಲ್ಲ ಹುಸಿಯಾಡುವ ಕೊರವಿ, ವಸುಧೆಯೊಳಗೆ ಬಲು ಹೆಸರಾದ ಕೊರವಿ. ಪ್ರಾಣ ಹೋದರೂ ಸುಳ್ಳು ಮಾತಾಡಲ್ಲ. ಹಸು ಪ್ರಾಣ. ವಸುದೆಯೊಳಗೆ ನಾ ಭಾಳ ಪ್ರಸಿದ್ಧ ಆಗಿನಿ ಎಲ್ಲ ಕಡೆ, ಭಾರಿ ಹೇಳ್ತಾರೆ ಭಾಳ. ಅವರೆಲ್ಲ ಅಂದರು ಅವರಿಗೇನೋ ಕರೆಕ್ಟ್, ನಮಗೇನಾದರೂ ಗ್ಯಾರಂಟಿ ಕಾರ್ಡ್ ಬೇಕು. ಈಗೆಲ್ಲ ಗ್ಯಾರಂಟಿ ಕಾರ್ಡ್ ಹೊತ್ತು ಸುಮ್ಮನೆ ಒಂದು ಎಕ್ಸಾಂಪಲ್ ಇಟ್ಕೊಂಡು ಮಿಕ್ಸಿ ತರಲಿಕ್ಕೆ ಹೋಗಿರ್ತಾರೆ ಗಂಡ ಹೆಂಡತಿ. ಮಹಾರಾಜ 2 ವರ್ಷ ಗ್ಯಾರಂಟಿ, ಸುಮಿತ್ತು 3 ವರ್ಷ. ಗಂಡ ಗಂಟೆ ಯಾವ ತಗೋಬೇಕೆ? 3 ವರ್ಷದಲ್ಲಿ ತೊಗೊಳಿ ಸುಮಿತ್ತು. ಆಯ್ತು, ತೊಗೊಂಬರ್ತಾವೆ ಮನೆಗೆ ಗ್ಯಾರಂಟಿ ಕಾರ್ಡ್ ಪ್ಲಸ್ ಸುಮಿತ್ ಮಿಕ್ಸ್. ಯಜಮಾನ ತಂದು ಅಡುಗೆ ಮನೆಯಾಗ ಇರ್ತಾವೆ. ಇಟ್ಟು ಕೂಡಲೇ ಗೋಟಕ್ಕಂದು ಯಜಮಾನ. ನಮ್ಮ ಲೈಫೇ ಗ್ಯಾರಂಟಿ ಇಲ್ಲ, ಅದು ಬೇರೆ ಗ್ಯಾರಂಟಿ ಕಾರ್ಡ್ ಬೇರೆ. ನಮ್ಮ ಲೈಫ್ ಗ್ಯಾರಂಟಿ ಇದೆಯಾ? ಯಾರಾದರೂ ನಮಗೊಂದು ಕಾರ್ಡ್ ಕೊಟ್ಟಾರ? 90 ವರ್ಷ ನೀವು ಒಳಗಾಡುವುದಿಲ್ಲ. ಯಾರು ಕೊಟ್ಟಲ್ಲ. ನಮಗೊಂದು ಕಾರ್ಡ್ ಕೊಟ್ಟಾರ, ಯಾವುದು? ಆಧಾರ ಕಾರ್ಡ್ ಅಂತ. ನಾವು ಬದುಕಿದ್ದಾಗ ನಮಗೆ ಆಧಾರ, ನಾವು ಹೋದ ಮೇಲೆ ಇದ್ದವರಿಗೆ ಆಧಾರ. ಇಂಥ ಕಾರ್ಡ್ ಯಾರು ಕೊಟ್ಟಿಲ್ಲ ನೋಡಿ. ಕೊಟ್ಟಾರ? ಯಾರು ಕೊಟ್ಟಿಲ್ಲ. ಹಂಗೆ ಅದಕ್ಕೆ ನಮ್ಮ ಗುರುಗಳು ಅವಾಗ ಒಂದು ಗ್ಯಾರಂಟಿ ಇತ್ತು ನಮ್ಮ ಗುರುಗಳು. ಏನು ರೀ ಗುರುಗಳೇ, ಅವನ ವೈಕುಂಠ ಸಮಾರಾಧ ದಿವಸ ಅದರಾಗೆ ಉದ್ದಿನ ಬೇಳೆ ಬೀಸಿ ವಡೆ ಮಾಡೋದು ಗ್ಯಾರಂಟಿ. ಅದಕ್ಕೆ ರಾಜರು ಅಂತಾರೆ ವಾದಿರಾಜ ಗುರುಗಳು, ಈಗಲೂ ಇನ್ನಾವಾಗಲೂ ಈತನುವು ಪೋಗದಿರದು ಭೋಗದಾಸೆ ಬಿಡಿ ಸಯ್ಯನಾಗ ಶಯನ ನಳಿನ ನಯನ. ಈಗಲೋ ಇನ್ನಾವಾಗಲೋ. ಈ ದೇಹ ಈಗ ಹೋಗುತ್ತಾ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೋಗುತ್ತಾ, ಯಾರಿಗೆ ಗೊತ್ತೀರಿ? ಯಾರಿಗೆ ಗೊತ್ತಿರಲ್ಲ ಅಲ್ವಾ? ಅದಕ್ಕೆ ಹೇಳೋದಕ್ಕೆ ಅವಳು ನಮಗೊಂದು ಗ್ಯಾರಂಟಿ ಕಾರ್ಡ್ ಬೇಕಷ್ಟೇ. ನಾರಾಯಣಪುರದಲ್ಲಿ ಅವಾಗ ಕೊಡ್ತಾ ಇದ್ದಾಳೆ. ಏನು? ಹಸನಾಗಿ ಪೇಳುವೆ ಕುಶಲದ ವಾಣಿ, ಹುಸಿಯಲ್ಲವಿದು ಎನ್ ಹಸಿಗೂಸಿನ ಆಣಿ ಅನ್ನಕ್ಕೆ. ಇದೇ ಗ್ಯಾರಂಟಿ ಕಾರ್ಡ್. ನಮ್ಮ ಹಸಿಗೂಸಿನ ಆಣಿ ಮಾಡಿ ಹೇಳ್ತೀನಿ, ನಾ ಹೇಳೋದೆಲ್ಲ ಕರೆಕ್ಟು, ಸುಳ್ಳಾಗಲ್ಲ. ಯಾರು ಮಕ್ಕಳ ಆಣಿ ಮಾಡ್ತಾರೆ? ಯಾರು ಮಾಡ್ತಾರ? ಮತ್ತು ಭಜನೆ ಮಾಡಿದ್ದೆ ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ ಅಂತಾರೆ. ಯಾಕೆ ಗಂಟು ಬಿದ್ದು ಬಿಟ್ಟುಬಿಡವ ಸುಮ್ಮನೆ ಅಂತ. ಹೌದೇ? ಏನಾದರೂ ಹೇಳ್ತಾರೆ. ನಮ್ಮ ಮನೆಗೆ ಬಂದಿದ್ರಲ್ವ, ಬಂದಿದ್ದೆ ಬಡ್ಡಿ ಚಮ್ ಕದ್ದೀರಲ್ವ, ಕದ್ದೀರಿ
ನೀವು ಬ್ಯಾಗ್ನ ಹಾಕೊಂಬಂದು ನಾವು ನೋಡಿದ್ರಿ ಗದ್ದೆಲ್ರಿ ನಿಮ್ಮ ಮಗನೇ ಹಾನಿ ಮಾಡಿ ಹೇಳ್ರಿ ಅವ ನಾವೇ ಹೇಳ್ತೀವಿ ನಮ್ಮ ಮಗನೇ ಯಾಕೆ ಮಾಡ್ಬೇಕು ದೇವರ ಹಾನಿ ಮಾಡಿ ಹೆಟ್ಟು ತೊಗೊಳ್ಳಿ ನಾವು ಅಟ್ಯಾಕ್ ಮಾಡೋದು ಯಾರ ಮೇಲೆ ಹೌದೇ ಅದಕ್ಕೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ಭಕ್ತರ ಆಣೆ ಅಂದ್ರು ಜ್ಞಾನಿಗಳು ಅಲ್ವಾ ನಾ ಹೆಂಗಿರ್ಬೇಕು ಹಂಗಿರಲಿಲ್ಲ ಅಂದ್ರೆ ಹಂಗಾಣೆ ನಾ ಹಂಗಿದ್ಮೇಲೆ ನೀ ಹೆಂಗ ಅನುಗ್ರಹ ಮಾಡಲಿಲ್ಲ ಅಂದ್ರೆ ನಿಂಗಾಣೆ ಶಿಷ್ಟರ ಸಂಗಮ ಮಾಡದಿದ್ದರೆ ಎನಗೆ ಆಣೆ ರಂಗ ನಾವು ಬಿಡಿಯಲ್ಲಿ ಪ್ರವಚನ ಮಾಡುವಾಗ ಮಠದಲ್ಲಿ ಒಬ್ಬ ಬಂದಿದ್ದ ಬೇಕಾದ ಜನ ಬರ್ತಿದ್ರು ಪ್ರವಚನ ಒಬ್ಬ ಬಂದಿದ್ದ ಅವತ್ತೇನೋ ಪ್ರಸಂಗದಲ್ಲಿ ಒಂದು ದೇವರ ನಮ್ಮದು ವಿವರಣೆ ಇತ್ತು ಅದಕ್ಕೆ ಹೇಳ್ತಾ ಇದ್ದೆ ಶಿಷ್ಟರ ಸಂಗಮ ಮಾಡದಿದ್ದರೆ ಎನಗೆ ಆಣೆ ರಂಗ ದುಷ್ಟರ ಸಂಗಮ ಬಿಡಿಸದಿದ್ದರೆ ನಿನಗೆ ಆಣೆ ಎಲ್ಲ ಮುಗಿದ್ಮೇಲೆ ಆ ವ್ಯಕ್ತಿ ಬಂದ ದಾಸರೇ ನಾ ಸಿಸ್ಟರ್ ಸಂಘ ಮಾಡೀನಿ ಸಿಸ್ಟರ್ ಯಾವ ಸಿಸ್ಟರ್ ಆಸ್ಪತ್ರೆ ಸಿಸ್ಟರ್ ಹುಚ್ಚ ಸಿಸ್ಟರ್ ಅನ್ನೋದು ದಟ್ ಈಸ್ ನಾಟ್ ಸಿ ಇಟ್ ಇಸ್ ಶಿಷ್ಟರ ಜ್ಞಾನಿಗಳ ಅಂತ ಅರ್ಥ ಆಸ್ಪತ್ರೆ ಸಿಸ್ಟರ್ ಅಲ್ಲ ಅಂತ ಅದಕ್ಕೆ ಸಿಸ್ಟರು ಜ್ಞಾನಿಗಳು ಅವ್ರ ಸಂಘ ಮಾಡ್ಬೇಕ್ರಿ ಮಾಡಿರೋ ನಂಗಾಣೆ ಅಂತ ದುಷ್ಟರ ಸಂಗಮ ಬಿಡಿಸದಿದ್ದರೆ ನಿನಗೆ ಪರಮಾತ್ಮ ಕೊರವಂಜಿ ಎಲ್ಲವನ್ನು ಕೊಟ್ಟಿದ್ದಾಳೆ ಅವ್ರು 4 ಜನ ಎಲ್ಲರೂ ಪಾಪ ತಾವು ಅನುಭವಿಸಿದ್ದಾರೆ ಇನ್ನೂ ಆಗಿಲ್ಲ ಕೆಲಸ ಏನು ಅಲ್ಲಿ ಹನುಮಂತರ ಗುಡಿ ಕಟ್ಟೆ ಇತ್ತು ನಾರಾಯಣಪುರದಲ್ಲಿ ಕಟ್ಟೆ ಮೇಲೆ ಬುಟ್ಟೆ ಇಟ್ಕೊಂಡು ಕೂತಿದ್ದಾಳೆ ಮಗನ ಸಮೇತವಾಗಿ ಅವಾಗ ನಾರಾಯಣಪುರದ ಸ್ತ್ರೀಯರೆಲ್ಲ ಅಂತಾರೆ ಓ ನೀ ಎಲ್ಲಿರ್ತೇವ ಕೇಳ್ತಾರೆ ನರನಾರಾಯಣರಲ್ಲಿ ಇರುವಂಥ ಕೊರವಿ ವರದ ಅನಂತಾದ್ರೀಶನ ವರವುಳ್ಳ ಕೊರವಿ ಓ ನಮ್ಮ ಅಲ್ಲಿರ್ತೀವಿ ನಮ್ಮ ಯಜಮಾನರು ಅಲ್ಲಿರ್ತಾರೆ ಬದರಿಕಾಶ್ರಮ ಅಲ್ಲಿ ಇರ್ತೀವಿ ನಾವು ಸರಿ ಎಲ್ಲರೊಂದು ಪಾಪ ಧರಣಿ ದೇವಿಗೆ ಹೇಳೋಣ ರಾಣಿ ಪದ್ಮಾಸಂಗ ಸರ್ ಕೇಳಬೇಕಲ್ವಾ ಕೇಳಿ ಪಾಪ ಅಂತ ಧರಣಿ ದೇವಿ ಹತ್ರ ಧರಣಿ ದೇವಿ ಬಾ ಏನು ಇಲ್ಲಿ ಕೊರವಿಗೆ ಬಂದಾಳೆ ಈ ಕೇಳಿದ್ದೆಲ್ಲ ಹೇಳ್ತಾಳೆ ತಕ್ಷಣ ಎಲ್ಲ ಅನ್ಸರ್ ಭಾಳ ಮಂದಿ ನಮಗೆಲ್ಲ ಅನುಕೂಲ ಆಗಿದೆ ನಾವು ಕೇಳಿದ್ದೆಲ್ಲ ಹೇಳ ನಮಗೆಲ್ಲ ಅನುಕೂಲ ಆಗಿದೆ ನೀನು ಕೇಳಬಾ ಧರಣಿ ದೇವಿ ಒಂದು ಕರ್ಕೊಂಡು ಬರ್ರಿ ಕರೀಲಿಕ್ಕೆ ಬರ್ತಾರೆ ಬಾಮ್ಮ ನಮ್ಮ ರಾಣಿ ಕರೀತಾಳೆ ಕೊರವಂಜಿ ಅಂದಂತೆ ನಿಮ್ಮ ರಾಣಿ ಹೇಳ್ತಾರೆ ನಂದೇನು ಕೆಲಸ ಅದು ಅರಮನೆ ರಾಣಿ ಅವಳು ತನ್ನ ಒಳ್ಳೆ ಅಲಂಕಾರ ಮಾಡ್ಕೊಂಡಿರ್ತಾಳೆ ನನ್ನ ಈ ಸೀರೆ ಗಿರಿ ನೋಡಿ ನಕ್ಬಿಡ್ತಾಳೆ ಆಕೆ ಮಕ್ಕಳು ಇಲ್ಲ ಒಳ್ಳೆ ಅಲಂಕಾರ ಮಾಡಿರ್ತಾಳೆ ನನ್ನ ಮಗು ಅದ ನೋಡಿದ್ದು ಹೊಟ್ಟೆ ಡುಮ್ಮ ಕೈಕಾಲು ಸಣ್ಣ ಇದನ್ನು ನೋಡಿ ನಕ್ಬಿಡ್ತಾಳೆ ನಾ ಬರಲ್ಲ ಬಾಮ್ಮ ಬರಲ್ಲ ನಾನು ಬರಬೇಕು ಅಂತ ಅಪೇಕ್ಷೆ ಅವಳಾಗಿ ಬಂದು ಕರಿಬೇಕು ಅಂದ್ರೆ ಬರ್ತೇನೆ ಮತ್ತು ಓಡಿದ್ರು ಬಾಮ್ಮ ಯಾಕೆ ಕೊರವಿ ಬಂದಳಮ್ಮ ಇಲ್ಲಿಗೆ ಈ ಕೇರಿಗೆ ಕೊರವಿ ಬಂದಳಮ್ಮ ಇಲ್ಲಿಗೆ ಏನು ಮಾಡ್ತಾ ಇದ್ದಾಳೆ ಹೃದಯ ಭಾವ ಬಲ್ಲವಳು ಮಧುರ ಮಾತನಾಡುತ್ತಿಹಳು ಮುದದಿ ಕೇಳಿದ್ದು ಹೇಳುತ್ತಿಹಳು ಮುದುಕಿಯಾಗಿ ತೋರುತ್ತಿಹಳು ಕೊರವಿ ಬಂದಳಮ್ಮ ಇಲ್ಲಿಗೆ ಚಿಕ್ಕ ಹೆಣ್ಣು ಮಕ್ಕಳಿಗೆ ತಕ್ಕವರವ ಪೇಳುತ್ತಿಹಳು ಬಾ ಪದ್ಮಾವತಿ ಕೇಳಿ ಬಾ ಧರಣಿ ದೇವಿ ಬಂದಂತೆ ಬಾ ಅಮ್ಮ ನಮ್ಮ ಮನೆಗೆ ಬಾ ಯಾಕೆ ಅಂದರೆ ನೀನೆಷ್ಟು ಜನ್ಮದ ಪುಣ್ಯದ ಫಲದಿಂದ ಇವತ್ತು ನೀ ಬಂದಿದ್ದಿ ಗೊತ್ತಲ್ವಾ ಅದಕ್ಕೆ ಏಹಿ ಭದ್ರೆ ಮಹಾಭಾಗ್ಯ ಸಾಕ್ಷಾತ್ ಧರ್ಮದೇವತ ದೈವಯೋಗದಿಂದ ಬಂದಿದ್ದಿ ಕಲ್ಯಾಣ ವರ್ಧಿನಿ ನೀನು ಬಂದರೆ ನಮಗೆ ಕಲ್ಯಾಣ ಆಗುತ್ತೆ ದಯಮಾಡಿ ಬಾ ಅಮ್ಮ ಅಂತ ಕರ್ಕೊಂಡು ಹೋದ್ಲು ಆ ಧರ್ಮದೇವತೆಯನ್ನು ಹೋಗ್ತಾ ಇದ್ದಾಳೆ ಆ ಧರಣಿ ದೇವಿ ಧರ್ಮದೇವತೆಯನ್ನು ಕೂಡಿಸಿದ್ದಾಳೆ ಮನೆಯಲ್ಲಿ ಆಸನ ಕೊಟ್ಟು ಕೂಡಿಸಿ ಹೇಳ್ತಾ ಇದ್ದಾಳೆ ಅಮ್ಮ ಕಿಂ ಕಾರ್ಯಂ ವದಂ ಕಲ್ಯಾಣಿ ಕರೋಮಿ ತವ ಶಾಸನಾಥ್ ಧರಣಿದೇವಿ ಅಂದ್ಲು ಕೊರವಂಜಿಗೆ ನೀ ಏನು ಮಾಡಬೇಕು ಅಂತ ಹೇಳು ನೀನು ಹೆಂಗೆ ಹೇಳ್ತೀಯ ಆ ರೀತಿಯಾದ ಕೆಲಸವನ್ನು ನಾನು ಮಾಡ್ತೇನೆ ಅಂತಂದು ಅವಾಗ ಹೇಳಿದ್ಲಂತ ಧರ್ಮದೇವತೆ ಏನಿಲ್ಲ ನಂಗೆ ಮರದ ಬಾಗಣ ಕೊಟ್ಟರೆ ಹೇಳ್ತೀನಿ ಅಂತ ಮರದ ಬಾಗಣ ಆಮೇಲೆ ಹೇಳಿದ್ರು ಹೇಳಮ್ಮ ನೀನು ಸ್ನಾನ ಮಾಡಿ ಮಡಿಯಿಂದ ಬಂದರೆ ಹೇಳ್ತೀನಿ ಅಂತ ಸ್ನಾನ ಮಾಡಿ ಮಡಿಯಿಂದ ಬಂದು ದೇವ್ರ ಹತ್ರ ಹೆಂಗೆ ಹೋಗ್ತೀವಿ ನಾವು ಸಾಕ್ಷಾತ್ ದೇವರಲ್ವ ಮಡಿಯಿಂದ ದೇವರಿಗೆ ನಮಸ್ಕಾರ ಮಾಡು ಗುರುವರಿಗೆ ನಮಸ್ಕಾರ ಮಾಡು ಪತಿಗೆ ನಮಸ್ಕಾರ ಮಾಡಿ ಬಾ ಅಂದು ಇದೆಲ್ಲ ಕ್ರಮಗಳು ಸಂಸ್ಕಾರ ನಮ್ಮಲ್ಲಿ ಎಲ್ಲ ನಮಸ್ಕಾರ ಮಾಡಿ ಬಂದು ಕೂತ್ಲು ಹೇಳಮ್ಮ ನಮ್ಮ ಮಗು ಪಾಪ ಯಾವಾಗ ತಿಂದದು ಹಸಿದ ಕೂಸು ಸ್ವಲ್ಪ ಅನ್ನ ಕೊಡ್ತೀಯ ಅದು ನಿನ್ನೆ ಮಾಡಿದ್ದಾದರೂ ಪರವಾಗಿಲ್ಲ ಸೀದಿದ್ದಾದರೂ ಪರವಾಗಿಲ್ಲ ಕೊಟ್ಬಿಡಮ್ಮ ಅಕ್ಕ ಧರಣಿದೇವಿ ಅನ್ನೋದು ಯಾಕಮ್ಮ ನಿನ್ನೆ ಮೊನ್ನೆ ಮಾಡಿದ್ದು ಯಾಕಮ್ಮ ಬಿಸಿ ಬಿಸಿ ಅನ್ನ ಪಾಪ ಹಾಲು ಹಾಕಿ ಸಕ್ಕರೆ ಹಾಕಿ ಬಂಗಾರದ ಬಟ್ಟಲಲ್ಲಿ ಕಲಿಸ್ಕೊಟ್ರೆ ಆ ಕೊರವಂಜಿ ಹಿಂಗೆ ಇಟ್ಕೊಂಡು ಕಲಿಸಿದ್ಲು ಕೆನ್ನ ಅಂದು ಅದು ಮುಖದ ತೊಂದ ಠೇ ಅಂತಂದು ನಿನಗೇನು ಗೊತ್ತ ರಾಜನ ಮೊನ್ನೆ ಅನ್ನೋದು ರುಚಿ ಅಂತ ಗಬ 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 ತಾನೇ ತಿನ್ಬಿಟ್ಟು ಒಂದು ಬಟ್ಲು ಅನ್ನ
ಧರಣಿದ ಇವಾಗ ಆಚಾರ್ಯ ಹಿಂಗೇ ನೋಡ್ತಾ ಇದ್ದಾರೆ. ಯಾಕೆ ಈಗ ಯಾರಾದರೂ ಮಗುನ ಕರ್ಕೊಂಬರ್ತಾರೆ ಅಂತ ಒಂದೂವರೆ ಎಸ್ಕೊಂಡು ಯಾರೋ ಒಬ್ಬರು ನಿಮ್ಮ ಹತ್ರ ಬಾಳೆ ಅನ್ಕೊಳ್ತಾರೆ, ಮಗು ಕೊಡಿ ಹಾಂ ಸಿಪ್ಪೆ ಸುರಿದ್ಬಿಟ್ಟ ಮುಖದ ಮೇಲೆ ಸಿಪ್ಪೆ ಹೋಗೋದು ಕೊಟ್ಟವರಿಗೆ ತಾನೇ ತಿಂದ್ಬಿಟ್ರೆ ಜಗತ್ತಿನಾಗ ಆಶ್ಚರ್ಯ ಅನಿಸ್ತದ್ರಿ. ಹೆದ್ದಾಗಿರಿ ಮಗು ಕೂಟು ತಾನೇ ತಿಂದ್ಬಿಟ್ರಿ. ಹಂಗೆ ಧರಣಿ ದೇವಿ ನೋಡ್ಲಿಕ್ಕೆ ಶುರು ಮಾಡಿದೆ ಅಂತ ಅದೇ ಕೊರವಂಜಿಗೆ ದೇವ್ರಿಗೆ ಗೊತ್ತಲ್ಲ ಯಾರ ಭಾವನೆ ಹೆಂಗಿರ್ತಾವ. ಮನದೊಳಗೆ ತಾನಿಪ್ಪ ಮನವೆಂದರಿಸಿ ಕುಂಬನು ಮನದ ವೃತ್ತಿಗಳಿಗೆ ಅನುಸರಿಸಿ ಭೋಗಂಗಳ ನೀವನು ತ್ರಿವಿಧ ಚೇತರಿಕೆ ಅಂತಿದ್ದಾರೆ ಜ್ಞಾನಿಗಳಲ್ವಾ. ಗೊತ್ತಾಯ್ತಕ್ಕೆ ನೋಡಮ್ಮ, ಇದು ಸಿಕ್ಕವ್ರ ಮನೆ ಅನ್ನ ತಿಂದು ಅಭ್ಯಾಸ ಇರುತ್ತೆ. ನಮ್ಮ ಮುಸುನ ಹಾಕಿ ಅನ್ನ ತಿಂತಾವೆ. ಈಗಿನ ಮಕ್ಕಳೆಲ್ಲ ಮೊಬೈಲ್ ಕೊಟ್ಟರೆ ಅನ್ನ ತಿಂತಾವ್ರೆ. ಕಾಲು ಕೆ ಜಿ ಅನ್ನ ಬಾರಿಸ್ಬಿಟ್ಟಿರ್ತಾವೆ ನೋಡಿ. ಅದು ನೋಡ್ಕೊಂಡ್ಬಿಟ್ಟು ತಂಗಿಸ್ತ ಅಡಿಗೆ ಅವ್ರನ್ನೇ ಹೆಚ್ಚಿಂತ ಸಾಕಂತ ಈಗೆಲ್ಲ ಹಂಗಾಗಿದೆ. ಇದು ಸಿಕ್ಕವ್ರ ಮನೆ ಅನ್ನ ತಿಂದು ಅಭ್ಯಾಸ ಇಲ್ಲ. ನಾ ತಿಂದಿದ್ದೀನಲ್ವಾ, ನನ್ನ ಎದೆಯಲ್ಲಿ ಹಾಲಾಗತ್ತೆ, ಅದು ಕುಡಿತದೆ ಬಿಡು. ನೀ ಕೊಟ್ಟು ಅನ್ನ ತಿಂದಂಗೆ ಫಾರ್ಮ್ ಚೇಂಜ್ ಅಷ್ಟೇ ಅಂತ ಸಮಾಧಾನ ಮಾಡಿ ದಂಡಿ ಬಂದು ಏನೇನೋ ಮಾಡ್ಕೊಂಡು ಹೋಗಿ ನನಗೇನು ಮಾಡಿ ಸ್ವಲ್ಪ ಸಮಾಧಾನ ಆಯ್ತು. ಹೇಳಮ್ಮ ಅವಳಿಗೆ ತಾಂಬೂಲ ಕೊಟ್ಟರೆ ಹೇಳ್ತೀನಿ, ಊಟ ಆಯ್ತಲ್ಲ. ತಾಂಬೂಲ ಕೊಟ್ಟಿದ್ದಾಳೆ. ಅದರ ರಾಜರ ಮನೆ ತಾಂಬೂಲ ರೀ ಇದು ಸಾಮಾನ್ಯನ. ವಿಳೆದಲ್ಲಿ ಅಡಿಕೆ ಕಾಚ ಅಂತ ಬರ್ತದೆ, ಕೆಂಪು ದ್ರವ ಬರಲಿಕ್ಕೆ. ಅದಕ್ಕೆ ಲವಂಗ, ಯಾಲಕ್ಕಿ, ಗುಲುಗಂಜಿ ತಪ್ಪಲು ಅಂತ ಬರ್ತದೆ. ಅದು ಭಾರಿ ಒಳ್ಳೆಯದು ಗಂಟ್ಲಕ್ಕೆ. ಅದು ಸಣ್ಣ ಗುಲುಗಂಜಿ ತಪ್ಪಲು, ಸಣ್ಣ ಹಿಪ್ಪಲಿ ಅಂತವೆಲ್ಲ ತಾಂಬೂಲ ಹಾಕಿ ಹಿಂದಿನವ್ರು ತಿಂತಾ ಇದ್ದರು. ಹೌದಿಲ್ಲ? ಈಗಿನವ್ರು ತಾಂಬೂಲ ತಿನ್ನಲ್ಲ, ಮಂದಿ ಜೀವ ತಿಂತಿರ್ತಾರೆ ಅಷ್ಟೇ. ತಾಂಬೂಲ ತಿನ್ನಲು ಹೇಳಮ್ಮ. ಇನ್ನೊಂದು ಸ್ವಲ್ಪ ಮರದ ಭಾಗನ ಕೊಟ್ಟರೆ ಹೇಳ್ತೀನಿ ಅಂತ. ಯಾರು? ಕೊರವಂಜಿ. ಆಕಾಶರಾಜ್ ಹೆಂಡತಿಗೆ ಗೊತ್ತು ಧರಣಿದೇವಿ. 3 ಜನಕ್ಕೆ ಸ್ವಲ್ಪ ಆಸೆ ಜಾಸ್ತಿ ಇರ್ತದೆ. ಯಾರಿಗೆ? ಪುರೋಹಿತರಿಗೆ, ಅರ್ಚಕರಿಗೆ, ಪ್ರವಚನಗಾರಿಗೆ ಸ್ವಲ್ಪ ಆಸೆ ಜಾಸ್ತಿ ಬರುತ್ತೆ ಅನ್ನೋದು ಕಾಯ್ಕೊಂಡು ಕೂತಿರ್ತಲ್ಲ ಭಾಳ. ಅದೇ ಗೊತ್ತಕ್ಕೆ 3 ಮರದ ತುಂಬ ಮತ್ತೆ ಬಾಗಣ ಕೊಡಲ್ಲ. ಎಂಥದ್ದು ವಜ್ರ, ವೈಡೂರ್ಯ, ಬಂಗಾರ ಇದೆಲ್ಲ ಹಾಕಿ ಕೊಟ್ಬಿಟ್ಟಾಳೆ. ಗೋಮೇದಿಕ, ಪಚ್ಚ 3 ಮರದ ತುಂಬ ದೊಡ್ಡದು ಕೊಟ್ಕೂಡೆ ಸೀದಾ ಎತ್ತಿ ಬುಟ್ಟೆ ಹಾಕೊಂಡೇ ಬಿಟ್ಲಿ ಕೊರವಂಜಿ. ಮತ್ತು ಸ್ವಲ್ಪ ಆ ಕಡೆ ಇಟ್ಟಾದ್ರೆ ಮಿಸ್ ಆಗ್ಬಿಡ್ತಾವ ಅಂತೇಳಿ 1 ಪೈಸೆ ಬಿಡಂಗಿಲ್ಲಮ್ಮ. ಯಾರು? ಶ್ರೀನಿವಾಸ ಬಿಡ್ತಾನೆ. ಅದಕ್ಕೆ ಜ್ಞಾನಿಗಳಂತಾರೆ, ಬಡ್ಡಿ ಕಾಸು ಬಿಡದಿ ಹಣ ಗಳಿಸುವನ, ದೋಸೆ ಅನ್ನವ ಮಾರಿಸುವನ, ತನ್ನ ದಾಸರ ಮ್ಯಾಳದಿ ಕೋಣೆ ಕೋಣೆದಾಡುತ್ತಿಹನ, ಧಣಿಯ ನೋಡಿದೇನ ವೆಂಕಟನ ಹಾಕೊಂಡು. ಈಗ ಹೇಳಮ್ಮ, ಕಾಚಾತ್ ಕೂತಿದ್ದಾಳೆ. ಸತ್ಯಂ ವದಾಮಿ ಶುಶ್ರೋಣಿ, ನಾನು ನೋಡು ಸತ್ಯ ಹೇಳ್ತಾ ಇದ್ದೇನೆ. ಗೊತ್ತಾಯ್ತಾ? ಭಾಳ ಗಮನ ಇಟ್ಕೊಂಡು ಕಾಲು ಚಾಚಿದ್ಲು, ಬುಟ್ಟಿ ಇಟ್ಕೊಂಡು ಎಲ್ಲ ದೇವತೆಗಳ ಸ್ಮರಣೆ ಮಾಡ್ತಾ ಇದ್ದಾಳೆ ಕೊರವಂಜಿ. ಗಣೇಶ, ಮಹಾರುದ್ರದೇವರು, ಪಾರ್ವತಿ, ಎಲ್ಲ ದೇವತೆಗಳ ಹೆಸರು. ನರನಾರಾಯಣರೇ, ನಮ್ಮ ಪತಿಗಳೇ, ನನ್ನ ಬಾಯಿಂದ ಸತ್ಯವನ್ನು ನೋಡಿಸ್ರಿ ಅಂತ ಹೇಳ್ತಾ ಇದ್ದಾಳೆ. ಆ ಕಾಲಕ್ಕಂದು ನೋಡು, ಆಕೆ ಯಾರ ಹೆಸರು ತೊಗೊಂಡು ಅಂತೂ ಬೇಕಷ್ಟು ವರ್ಣನೆ ಮಾಡಿದ್ದಾರೆ. ಅದೆಲ್ಲ ಹೇಳಲಿಕ್ಕೆ ನಮ್ಗೆ ಸಮಯ ಇಲ್ಲ, ಅದಕ್ಕೆ ಅವೆಲ್ಲ ಹೇಳಂಗಿಲ್ಲ. ಇಷ್ಟೆಲ್ಲ ಎಲ್ಲ ದೇವತೆಗಳ ಹೆಸರು, ನದಿ ದೇವತೆಗಳ ಹೆಸರು, ಪರ್ವತ ದೇವತೆ ಎಲ್ಲ ಹೆಸರು ತೊಗೊಂಡು ಪಾಪ ಸ್ಮರಣೆ ಮಾಡಿ ನನ್ನ ಬಾಯಿಂದ ಸತ್ಯವನ್ನೇ ನುಡಿಸ್ರಿ ಅಂಥೇಳಿ ಹೇಳ್ತಾ ಇದ್ದಾಳೆ. ಆ ಕಾಲಕ್ಕೆ ಒಂದು ಮಾತು ಹೇಳು, ಭಾಳ ಹೇಳಲ್ಲ, ಸಮಯ ಆಗ್ತಾ ಇದೆ. ಒಂದೇ ಮಾತನ್ನು ಹೇಳಬೇಕು. ಏನು ಇದು ಎಲ್ಲಿಂದ ಪ್ರಾರಂಭ ಆಗಿದೆ ಗೊತ್ತಾ? ನಿನ್ನ ಮಗಳಿಗೆ ಈ ಥರ ಆಗಿತ್ತು. ಪರಮ ದಯಾಳು ಹರಿ ಭೃಗುಮುನಿ ಭರದಿಂದೊದೆಯುತ್ತಿರೆ, ತಿರುಗಿ ಕಾಲಿಡುಕೊಂಡು ಪರಿಸ್ತುತಿಸಿದ ಕೋಲನ ಕೋಲೆ. ಪರಮ ಚಂಚಲೆ ಲಕ್ಷ್ಮೀ ತಾ ಶ್ರೀ ಹರಿ ನಡತೆಯ ಕಂಡು, ಸಹಿಸದೆ ಕೊಲ್ಲಾಪುರಕ್ಕೆ ನಡೆದಳು ಕೋಲನ ಕೋಲೆ. ಸಿರಿ ಇಲ್ಲದೆ ತಾನು ಒಬ್ಬನೇ ಇರಲಾರೆನು ಎಂದು, ವೈಕುಂಠವ ಬಿಟ್ಟು ಧರೆಗಿಳಿದನು ಕೋಲನ ಕೋಲೆ. ಜ್ಞಾನಿಗಳಂತಾರೆ, ಉತ್ತಮ ವೈಕುಂಠ ಇರಲು ಮತ್ತು ರಗಾದ್ರಿಯಲಿ, ಉತ್ತಮನೆಯ ಮಾಡಿಕೊಂಡು ಗುಪ್ತದಲ್ಲಿರುತ್ತಿಹ ಕೋಲನ ಕೋಲೆ. ನಿತ್ಯ ನಿರ್ವಿಕಾರ ಶ್ರೀಹರಿ ಭಕ್ತರ ಅಭಿಮಾನಿ, ನೆತ್ತಿಯವನ ಕೊಂಡು ಭಕ್ತನ ಸಲಹಿದ ಕೋಲನ ಕೋಲೆ. ನೋಟದಿಂದ ಚಲುವ ತಾ ಬಹುಮಾಟ ಕುದುರೆಯೇರಿ,
ತಾಟಿನಿಂದ ಮೃಗ ಬೇಟೆಗೆ ಹೊರಟನು ಕೋಲು ಕೋಲನ್ನ ಕೋಲೆ ವನವನ್ನ ಸಂಚರಿಸಿ ಅಲ್ಲೊಬ್ಬ ವನಿತೆಯಳನ್ನು ಕಂಡ ಮನಸ್ಸಿಟ್ಟನು ಆ ವನಿತೆಯ ಬ್ಯಾಲೆ ಕೋಲು ಕೋಲನ್ನ ಕೋಲೆ. ಇಷ್ಟೆಲ್ಲ ಹೇಳಿಕತ್ಲು. ಪದ್ಮಾವತಿ ರೂಮ್ನಾಗ ಮಲ್ಕೊಂಡೆ ಕೆದ್ದ ಹಾಲಿಗೆ ಬಂದು ಯಾರಿಗೆ ಅಲ್ಲಿ ಸ್ಟೋರಿ ಎಲ್ಲ ಹೇಳ್ತಾಳೆ. ನಾನು ಧರಣಿದೇವಿ ಸಂತೋಷ. ಅಯ್ಯೋ ನಮ್ಮ ಮಗಳು ಇದ್ದಿದ್ದಿಲ್ಲ, ಮಾತಾಡಿದ್ದಲ್ಲ, ನೀನು ಕಾಲ್ಗುಣಮ್ಮ ಇಲ್ಲಿವರೆಗೆ ಬಂದಲ್ಲ ಅಂತ. ಇನ್ನು ಮುಂದೆ ಕೇಳಿ ಕತಿ ಅಂದ್ರೆ ಏನು ನಾಡೊಳಗಿನ ರೀತಿ ಎಲ್ಲರೂ ಆಡುವಂಥ ಮಾತು ಆಡಿದಳು ಕಲ್ಲೀಡಾಡಿದಳಾಗಲೇ ಕೋಲು ಕೋಲನ್ನ ಕೋಲೆ. ಎಲ್ಲರೂ ಲೋಕಾರೂಢಿ ಹೆಂಗೆ ಮಾತಾಡೋದು ಅದ. ನೀವ್ಯಾರು, ನಿಮ್ಮ ಹೆಸರೇನು, ನಮ್ಮ ಹೆಸರು, ಇದು ಸಹಜ ಅದ. ಆದರೆ ಮಾತು ವಿಕೋಪಕ್ಕೆ ಹೋದಾಗ ನಿನ್ನ ಮಗಳು ಏನು ಮಾಡ್ಲಿಕ್ಕೆ ಗೊತ್ತಾ, ಕಲ್ಲು ಒಗದು ಒಬ್ಬಕ್ಕೆ ಒಗದಿಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡು ಅದು ಮುಂದೆ ಏನಾಯ್ತು ಗೊತ್ತಾ, ಕಲ್ಲು ತಾಗಿ ಕುದರೆ ಪ್ರಾಣವ ಬಿಟ್ಟಿತು ಆಗಲ್ಲೇ ಬಿಟ್ಟ ಕುದುರೆಯ ಬೆಟ್ಟವನ್ನೇರಿದ ಕೋಲು ಕೋಲನ್ನ ಕೋಲೆ. ಕುದುರೆ ಬಿಟ್ಟ, ಬೆಟ್ಟ ಏರಿದ, ಆ ಕುದುರೆ ಇನ್ನೂ ಅಲ್ಲಿ ಸತ್ತಿ ಬಿದ್ದಿದೆ, ಬೇಕಾದ್ರೆ ನೋಡ್ಕೊಂಡು ಬಾ ಅನ್ನ. ಸೇವಕನ ಕಳಿಸಿ ನೋಡಿದ್ರೆ ಕುದುರೆ ಸತ್ಯ ಬಿದ್ದಿತ್ತು. ಬಂದು ಹೇಳಿದರು, ಸರಿಯಮ್ಮ ಅದೆಲ್ಲ ಕರೆಕ್ಟು, ನನ್ನ ಮಗಳು ಯಾಕೆ ಮಾತಾಡ್ತಾ ಇಲ್ಲ ಹೇಳು. ನೀ ಹೇಳಿದ್ದೆಲ್ಲ ಸರಿ ಒಪ್ಕೊಂಡು, ನಮ್ಮ ಯಾಕೆ ಮಾತಾಡ್ತಾ ಇಲ್ಲ. ಆ ಮಾನಿನಿ ಅಮಗೆ ಮೋಹಿಸಿ ತಾ ಮಾತಾಡದಲೇ ಕಾಮಜ್ವರದಿಂದ ತಾಮಲಗಿಹಳು ಕೋಲು ಕೋಲನ್ನ ಕೋಲೆ. ಅವನಿಗೆ ಮೋಹಿಸಿದ್ದಾಳೆ, ಅದಕ್ಕೆ ಮಾತಾಡ್ತಾ ಇಲ್ಲ. ಗೊತ್ತಾಯ್ತು. ಮತ್ತವಳು ಬದುಕಬೇಕಾದ್ರೆ ಏನು ಮಾಡಬೇಕು. ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ನಿನ್ನ ಮಗಳು ಬದುಕ್ತಾಳೆ, ಇಲ್ಲ ಅಂದರೆ ದಯಮಾಡಿ ಬಾಯಿ ತೆಗಿಬೇಡ, ಮುಚ್ಚು. ಯಾಕೆ ಸಾಯ್ತಾಳೆ ಅನ್ಬೇಡ. ನೀ ಅಂದಿದ್ದೆಲ್ಲ ಕರೆಕ್ಟ್ ಆಗ್ಯಾವ, ನಮ್ಗೆ ಗೊತ್ತಾಗುತ್ತೆ ವಿಷಯ. ಸಾಯ್ತಾಳೆ ಅನ್ನಲ್ಲ, ಕೊಟ್ಟು ಮದುವೆ ಮಾಡಿದ್ರೆ ಬದುಕ್ತಾಳೆ ಅಷ್ಟೆ, ಇಲ್ಲಾಂದ್ರೆ ಅದು ಅರ್ಥ ಅಷ್ಟೆ. ಪ್ರಾಂತಕನಂತ ಆದ್ರೀಶ ಶಾಂತಮೂರ್ತಿ ಹೊರತು ಅಂತರಂಗ ಜ್ವರ ಶಾಂತವಾಗದು ಕೋಲು ಕೋಲನ್ನ ಕೋಲೆ. ಸರಿ, ಹಿಂಗ ಕೇಳು ಪದ್ಮಾವತಿ ಕೇಳು. ಪದ್ಮ ಕೇಳ್ತಾಳೆ, ಧರಣಿದೇವಿ ಹೌದಮ್ಮ ಅವಳು ಹೇಳಿದ್ದೆಲ್ಲ ನಿಜಮ್ಮ. ಹೌದಾ, ಆಯ್ತು ಕೊಡ್ತೀವಿ. ನೀನು ಯಜಮಾನ್ರಿಗೆ ಕರ್ಸಂದು ಕೊರವಂಚಿ ಆಕಾಶದಾಗ ಕಳಿಸಿದ್ದಾಳೆ ಧರಣಿದೇವಿ. ಹೆಂಗು ಎಲ್ಲ ಹಿಂಗಾಗಿದೆ ಕೇಳು ಮಗಳಿಗೆ ಒಂದು ಕೊರವಂಚಿ. ಕೇಳಿದ ಅಮ್ಮ ಅಪ್ಪ ನಾ ಎಲ್ಲ ಅಮ್ಮ ಹೇಳಿಬಿಟ್ಟಿದ್ದೀನಿ, ಮತ್ತೆ ನಿಂಗೆ ಹೇಳಲಿಕ್ಕೆ ನಂಗೆ ನಾಚಿಕೆ ಆಗುತ್ತೆ, ನಾ ಹೇಳಲ್ಲ. ಸರಿ ಏನಾದರೂ ಆಗಲಿ, ಮಗಳು ಬದುಕಿದ್ರೆ ಸಾಕ್ರಿ, ಕೊಡ್ತೇವೆ, ಪರವಾಗಿಲ್ಲ, ಕಿರಾತ ಪುರುಷನಿಗೆ ಕೊಡ್ತೇವೆ. ಆದರೆ ಒಂದು ಮಾತು, ಕೊಡ್ತೇವೆ ಅಂದ್ರೆ ನಾನು ಹಿಂಗೆ ನಂಬೋದು ಒಂದು ಕೊರವಂಚಿ. ಮತ್ತೇನು ಮಾಡಬೇಕು, ಸಂಕಲ್ಪ ಮಾಡ್ರಿ. ನಮ್ಮ ಇದರ ಪರ್ವತ ನಿವಾಸಿಯಾದ ಕಿರಾತ ಪುರುಷನಿಗೆ ನನ್ನ ಮಗಳಾದ ಪದ್ಮಾವತಿಯನ್ನು ಧಾರೆ ಎರೆದು ಕೊಡ್ತೇವೆ. ಸಂಕಲ್ಪ ಮಾಡ್ರಿ ಸಾಕು, ತಾನೇ ಆರಾಮಾಗ್ತದೆ. ಅವಾಗಂತಾಳು ಮಕ್ಕಳು ಮಾಲಿಕೆ. ಸಂಕಲ್ಪ ಆದಮೇಲೆ ಧರಣಿದೇವಿ ಅಂತಾಳ, ಅಲ್ಲಮ್ಮ ಯಾರಾದರೂ ಕನ್ಯಾರ್ಥಿಯಾಗಿ ಬಂದರೆ ತಾನೇ ಕೊಡೋದು ನಾವು, ಹೌದಾ? ಯಾರು ಕನ್ಯಾರ್ಥಿಯಾಗಿ ಬಂದಿಲ್ಲ, ನಾವು ಯಾರು ಏನು ಎಲ್ಲಿರ್ತಾನೋ ಏನೋ ಒಂದು ನಮಗೆ ಗೊತ್ತಿಲ್ಲಲ್ಲಮ್ಮ ಅನ್ನೋದು. ಹೌದಾ, ನೀ ಹೇಳಿದ್ದು ಸರಿ ಬಿಡು ಅಂದು ಧರಣಿ ಕೊರವಂಜಿ ಕವಡೆ ಕೊಟ್ಲಂತ. ಹಾಕಿ ಕವಡೆ ಅಂತ ಹೇಗೆ ಹಾಕಿದ್ಲು ಧರಣಿದೇವಿ. ಐದು ಬಿಡ್ತಂತ. ಅಬ್ಬಬ್ಬಬ್ಬಬ್ಬ, ಏನು ಒಳ್ಳೆಯ ಸೂಚನೆ ಗೊತ್ತಾ. ಇನ್ 25 ಮಿನಿಟ್ಸಿಗೆ ಮಕ್ಕಳು ಮಾಲಕ್ಕೆ ಅಂತ ಬರ್ತಾಳೆ, ಕನ್ಯಾರ್ಥಿಯಾಗಿ ಬರ್ತಾಳೆ. ಅವ್ರಿಗೆ ಕೊಡ್ಬೇಕು, ಕೊಡ್ತೀವಿ. ಸಂಕಲ್ಪ ಬೇರೆ ಮಾಡಿದ್ದು, ಕೊಡೋಣ ಅಂದರೆ ಸಾಯ್ತಾಳೆ. ಇದೊಂದು ಬಾರಿ ಭಯ. ಕೊರವಂಜಿ ಹೊರಟ್ಲಂತ. ಧರಣಿದೇವಿ ಅಂತಾಳೆ, ಈ ಕಡೆ ಬಂದಾಗೆಲ್ಲ ಬರ್ತಾ ಇರಮ್ಮ, ನೀವು ಬಂದಿದ್ದರೆ ನಮ್ಮ ಮನೆ ನಗ್ತಾ ನಗನಗ್ತಾ ಇರಂಗಾಯ್ತು. ನಿನ್ನ ಕಾಲ್ಗಳ ತಾಯಿ, ನಾವು ಇನ್ಮೇಲೆ ಬರ್ತಾನೆ ಇರ್ತೀನಮ್ಮ. ಅದರ ಸ್ಟೈಲ್ ಬೇರೆ, ಡಿಸೈನ್ ಬೇರೆ. ಹಳೇಂದ್ರ ಆದ್ಮೇಲೆ ಬರ್ತಾರಲ್ಲ ಅತ್ತಿಮಾವನ ಮನೆಗೆ ಬಿಡ್ತಾರೆ, ನಾನು ಇನ್ಮೇಲೆ ಬರ್ತೀನಿ. ಬೆಸ್ಟ್ ಗೆಸ್ಟ್ ಹೌಸ್ ಅಂದ್ರೆ ಹಳೇಂದ್ರಿಗೆ ಅತ್ತಿಮಾವನ ಮನೆಯೇ. ಆದ್ದರಿಂದ ಎಲ್ಲ ಬರ್ತೇವೆ, ಮತ್ತೆ ಇನ್ಮೇಲೆ ಗ್ಯಾರಂಟಿ ಬರ್ತೀವಿ ಅಂತ ಹೇಳಿದ್ಲು. ಹೊರಗೆ ಹೋದ್ಲು ಪಾಪ. ಬೆಟ್ಟದ ಕೆಳಗೆ ಒಂದು ಕಾಲು, ಮೇಲೆ ಒಂದು ಕಾಲು, ಎಲ್ಲ ದೇವತೆಯನ್ನು ಕಳಿಸಿದ್ದಾಳೆ. ಸ್ವಾಮಿ ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡಿ ಆರಾಮ್ ಕೂತಿದ್ದಾನೆ. ಈ ಕಡೆ ಮಕ್ಕಳು ಮಾಲಿಕೆ ಸಮೇತವಾಗಿ ಅವರೆಲ್ಲ ರುದ್ರಾಭಿಷೇಕ ಹೋಗಿದ್ದಾರಲ್ಲ, ಅವರೆಲ್ಲ ಬಂದು ಪ್ರಸಾದವನ್ನು ಕೊಟ್ಟಿದ್ದಾರೆ ಪದ್ಮಾವತಿಗೆ, ಸ್ವೀಕಾರ ಮಾಡಿದ್ದಾಳೆ. ಅವಾಗ ಧರಣಿದೇವಿಗೆ ಅಂತಾರೆ ಸಖಿಯರು, ಧರಣಿದೇವಿ ಏನು
ಯಾರೋ ಬಕಲು ಮಾಲಿಕೆ ಅಂತ ನಿನ್ನನ್ನು ನೋಡಬೇಕು ಅಂತ ಬಂದಿದ್ದಾಳೆ. ಹೌದಾ, ಎಲ್ಲಿದ್ದಾಳೆ? ಹೊರಗಡೆ ಕೂಡಿಸಿದ್ದೇವೆ, ಒಳಗೆ ಬಿಟ್ಟಿಲ್ಲ. ನಿನ್ನ ಪರ್ಮಿಷನ್ ಬೇಕಲ್ವಾ? ಕರ್ಕೊಂಡ್ಬರ್ರಿ, ಒಳಗೆ ಬಿಡ್ರಿ, ನಾನೇ ಬರ್ತೀನಿ ಅಂತ. ಆಕೆನೇ ಬಂದು, ಬಾ ಅಮ್ಮ ಬಕಲು ಮಾಲಿಕೆ, ನಾನೇ ಧರಣಿದೇವಿ ಬಾ ಅಂತ ಕೈ ಹಿಡಿದು ಹಸ್ತಲಾಗ ಕೊಟ್ಟು ಕರ್ಕೊಂಡು ಹೋಗಿ ಕೂಡಿಸಿದ್ದಾಳೆ. ಉಪಚಾರ ಮಾಡಿದ್ದು. ಏನು ಬಂದು ಸಮಾಚಾರ? ಏನಿಲ್ಲಮ್ಮ, ನಾನು ಕನ್ಯಾರ್ಥಿಯಾಗಿ ಬಂದಿದ್ದೇನೆ ಅಷ್ಟೇ, ಮತ್ತು ಬೇರೆ ಏನು ಹುಷಾರಿಲ್ಲ. ಶ್ರೀನಿವಾಸನ ತಾಯಿ ನಾನು ಕನ್ಯಾರ್ಥಿಯಾಗಿ ಬಂದಿದ್ದೆ, ಸ್ವಲ್ಪ ಕೂಡಮ್ಮ. ಕೂಡಿಸಿದ್ದಾಳೆ. ಆಕಾಶರಾಜನ ಕರೆಸಿದ್ದು, ಕನ್ಯಾರ್ಥಿಯಾಗಿ ಬಂದಿದ್ದ. ಸರಿ, ಆಕಾಶರಾಜ ಗುರುಗಳನ್ನು ಕರೆಸಿದ. ಬೃಹಸ್ಪತ್ಯಾಚಾರ್ಯ ಬಂದಿದ್ದಾರೆ. ಸ್ವಾಮಿ ಗುರುಗಳೇ, ಈ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೇವೆ. ಆದ್ದರಿಂದ ಶ್ರೀನಿವಾಸನ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಹೆಂಗಿದ್ದಾರೆ ಹುಡುಗ? ಅವರಂದರು, ನೋಡಪ್ಪ, ನಾನು ದೇವಲೋಕದಲ್ಲಿ ಇರ್ತೇನೆ, ಯಾವಾಗೋ ಒಮ್ಮೊಮ್ಮೆ ಇಲ್ಲಿ ಬರ್ತೇನೆ. ಶ್ರೀನಿವಾಸನ ನೋಡಿದ್ದು ಒಂದು ಸರಿ ನೆನಪಿದೆ ನನಗೆ. ಅವನಿಗೇನೋ ಸ್ವಲ್ಪ ಗಾಯ ಆಗಿತ್ತು, ಮೆಡಿಸಿನ್ ಕೊಟ್ಟು ಬಂದೀನಿ ನಾನು. ಆದರೆ ಆಮೇಲೆ ನೋಡೇ ಇಲ್ಲ, ಭಾಳ ವರ್ಷ ಆಯ್ತು ಈಗ, ಗೊತ್ತಾಯ್ತಾ? ಅದಕ್ಕೆ ಅವನ ಬಗ್ಗೆ ಕೇಳಬೇಕು ಅಂದರೆ ಬೆಟ್ಟದ ಅರ್ಧ ದಾರಿಯಲ್ಲಿ ಶುಕಾಚಾರ್ಯ ಅಂತ ಇರ್ತಾರೆ, ಕರಸವರನ್ನು. ಅವರು ಅವನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಾರು, ಹೇಳ್ತಾರೆ. ಸರಿ, ತೋಂಡಮಾನನ ಕಳಿಸಿದ. ಶುಕಾಚಾರ್ಯರು ಜ್ಞಾನಸ್ಥರಾಗಿದ್ದರು. ಕಂಡುಬಿಟ್ರು. ತೋಂಡಮಾನನ ನೋಡಿದರು. ತೋಂಡಮಾನ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಏನಪ್ಪ ತೋಂಡಮಾನ ಬಂದು? ಏನಿಲ್ಲ, ನಮ್ಮ ಅಣ್ಣ ಹೇಳಿ ಕಳಿಸ ಅಂತ ಮಗ. ಯಾಕೆ? ಏನೋ ಪದ್ಮಾವತಿಯನ್ನು ಶ್ರೀನಿವಾಸ ಕೊಡಬೇಕು ಅಂತ ವಿಚಾರ ಮಾಡೋದರಲ್ಲಿ ಇದ್ದಾರೆ. ಆ ವಿಷಯವಾಗಿ ಏನೋ ನಿಮಗೆ ಕೇಳಬೇಕಂತ. ಶುಕಾಚಾರ್ಯ ಎದ್ದರು ಆಸನದಿಂದ, ಕಮಂಡನ ಒಡೆದರು, ಕೃಷ್ಣಾಜಿಯನ್ನು ಹರಿದು ಫರ ಅಂಗಿಯಲ್ಲ ಭಾರವಾಗೋಗ್ಬಿಟ್ಟು ಹುಚ್ಚರಂಗೆ ಕುಣಿಲಿಕ್ಕೆ ಶುರು ಮಾಡಿಬಿಟ್ಟು ಥೈ ಥೈ ಥೈ. ತೋಂಡಮಾನಕ್ಕೆ ಗೊತ್ತವೆಲ್ಲ ಲಕ್ಷಣ. ಸುಮ್ಮನೆ ಕೈ ಜೋಡಿಸೋದು ನಿಂತಿದ್ದ. ನಮ್ಮಂಥ ಆಚಾರ್ಯ ಹುಚ್ಚಿಡಿದ್ರು, ಅವರ ಲಗ್ನ ವಿಷಯಕ್ಕೆ ಇವರಿಗೆ ಹುಚ್ಚಿಡಿದ್ರು. ನಾವು ಅಂತಿದ್ವಿ. ತೋಂಡಮಾನ ಹಿಂಗೆ ನಿಂತಿದ್ದಂತ, ಕೈ ಜೋಡಿಸ್ತಾ ಒಂದು 10-15 ನಿಮಿಷ ಆಯ್ತು. ಪುನಃ ಮೊದಲನೇ ಸ್ಥಿತಿಗೆ ಬಂದರು. ಯಾರು? ಶುಕಾಚಾರ್ಯ. ಹೋಗೋಣ ನಡಿ, ಮಧ್ಯಾಹ್ನಕ್ಕೆ ಮಾಡ್ತೇನೆ. ಮಧ್ಯಾಹ್ನ ಸಂಧ್ಯಾ ವಂದನೆ ಮಾಡಿ ಹೊಸ ಕೋಟ್ ಮಾಡ್ಕೊಂಡಿರೋದು ಕೃಷ್ಣಾಜಿನಿಂದ, ಹೊಸ ಕಿರೀಟ ದರ್ಭೆಯನ್ನು ಮಾಡ್ಕೊಂಡು, ತಲೆ ಮೇಲೆ ಹೊಸ ತುಳಸಿ ಮನೆ ತೊಗೊಂಡು ಮಾಲೆ ಹಾಕ್ಕೊಂಡು. ರಾಜರ ಭೇಟಿಗೆ ಹೋಗ್ಬೇಕಾದ್ರೆ ಭಾಳ ವೈಭವದಿಂದ ಹೋಗ್ಬೇಕು. ಯಾಕೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳಿದ್ದಾರೆ, ಗೊತ್ತಾಯ್ತಲ್ಲ. ಹಂಗೆ ಹಾಕ್ಕೊಂಡೋದ್ರು ಅಂದರೆ ಅದು ಭಗವದ್ಭಕ್ತರ ಲಕ್ಷಣ ಅಂತಾರೆ ಜಗನ್ನಾಥದಾಸರು. ಅಂದಾರೆ ಇಲ್ಲ, ಅವರು ಭಗವದ್ಭಕ್ತರ ಲಕ್ಷಣದ ಹೆಂಗಿರ್ತಾರೆ ಲೀಸ್ಟ್ ಮಾಡಿಕೊಟ್ಟು ಬಂದ. ಅರಿಯರೋ ನೀನಲ್ಲದೆ ಮತ್ತನ್ಯ ದೇವರ, ಮರಿಯರೋ ನೀ ಮಾಡಿದ ಅನಿಮಿತ್ಯ ಉಪಕಾರ, ತೊರೆಯರೋ ನಿನ್ನಂಗ್ರೀಸಿವ ಪ್ರತಿವಾಸರ, ಅರಿಯರೋ ಪರತತ್ವ ಅಲ್ಲದೆ ಇತರ ವಿಚಾರ. ಇದು ಇಲ್ಲಿ ಇಷ್ಟೇ ಕೊಟ್ಟಾರೆ ಭಗವದ್ಭಕ್ತರ ಲಕ್ಷಣ. ಅದರ ಕೊನೆಗೆ ಹೇಳ್ತಾರೆ, ನಗುವರೋ ರೋಧಿಸುವರೋ ನಾಟ್ಯವಾಡುವರೋ ಬಗೆಯರೋ ಬಡತನ ಭಾಗ್ಯ ಭಾಗವತರು, ತೆಗೆಯರೋ ನಿನ್ನಲ್ಲಿಯ ಮನವ ಒಮ್ಮೆಯಾದರೂ ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರೋ. ಭಗವದ್ಭಕ್ತರು ರುದ್ರದೇವರು ಸಾಮಾನ್ಯರ. ಆಮೇಲೆ ನಡಿ ತೋಂಡಮಾನ ಅಂತ ಅವನ ಜೊತೆಗೆ ಬಂದಿದ್ದಾರೆ. ಆ ಕಾಲಕ್ಕೆ ಆಕಾಶರಾಜ ತೋಂಡಮಾನ ತಾನು ಬೃಹಸ್ಪತ್ಯಾಚಾರ್ಯ ಸಮೇತವಾಗಿ ಚತುರಂಗ ಬಲ ಸಮೇತವಾಗಿ ಆ ಶುಕಾಚಾರ್ಯನ ಬರಮಾಡಿಕೊಂಡ. ಅರ್ಘ್ಯಪಾದ್ಯ ಕೊಟ್ಟು ಪೂಜೆ ಮಾಡಿದ, ಕೈ ಜೋಡಿಸಿದ. ಒಂದು ಮಾತು ಕೇಳ್ತಾನೆ, ಸ್ವಾಮಿ ಏನು ಅಂದರು ಶುಕಾಚಾರ್ಯ? ಏನಿಲ್ಲ, ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೇವೆ. ಸ್ವಲ್ಪ ವಾರ ಹಿಂಗಿದ್ದಾನೆ ಹೇಳ್ತೀರಾ ಡೀಟೇಲ್ಸ್? ನಮಗೇನೂ ಗೊತ್ತಿಲ್ಲ, ನಾವು ಹುಡುಗನ್ನೇ ನೋಡಿಲ್ಲ. ನೋಡಿದ್ರೆ ಪದ್ಮಾವತಿ ಒಬ್ಬಳೆ, ನಾವು ಯಾರೂ ನೋಡಿಲ್ಲ. ಅವ ಹೆಂಗಿದ್ದಾನೆ ಸ್ವಲ್ಪ ಹೇಳ್ತೀರಾ? ಅವಶ್ಯ. ಈ ಬರಿಯ ಸೊಬಗಾವ ದೇವರಲಿನ ಕಾಣೆ, ಗೋಪಿ ಜನ ಪ್ರಿಯ ಗೋಪಾಲ ಗಲ್ಲದಲೇ. ಅಲ್ಲೇನು ಹೇಳಿದ್ರು ಅಂತ ಪುರಂದಾಸಿ ಹೇಳ್ತಾರೆ. ಈ ಭಾಗ್ಯ, ಈ ಸೌಭಾಗ್ಯ ಇದು ಬೇರೆಯವರಿಗೆ ಯಾರಿಗಿಲ್ಲ. ಗೋಪಿ ಜನ ಪ್ರಿಯ ಗೋಪಾಲ ಗಲ್ಲದಲೇ ಈ ಪರಿಯ ಸೊಬಗು ಹಾವ ದೇವರಲ್ಲಿ ಇಲ್ಲ. ಆಕಾಶದ ಕೇಳಿದ್ನಲ್ಲಿ ಸೈಟದು ಮಾಡ್ಯಾನ, ಬಾಡಿಗೆ ಮನೆಗಿರ್ತಾನೆ, ಲೀಸ್ ತೊಗೊಂಡಾನ ಹುಡುಗ. ಹೇಳಿ ಅವ್ರು ಹೇಳ್ತಾರೆ, ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ. ಸರಿ ಒಪ್ಕೊಂಡೆ, ದುಡ್ಡು ಕಾಸು ಮಾಡಿದ್ರೆ ಪ್ರವಚನ ಮಾಡ್ಕೊ ತಿರುಗಾಡ್ತದ ಕೇಳಿ. ಅದಕ್ಕೆ ಹೇಳ್ತಾರ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು. ಹೌದ್ರಿ, ದುಡ್ಡಿದೆ ಕಾಸಿದೆ ಅಂದ್ರಿ, ಮತ್ತು ನೋಡ್ಲಿಕ್ಕೆ ಚಲೋ ಇದ್ದಾನ ಹುಡುಗ.
ಕೆಲವು ಮನೆ ದುಡ್ಡು ಕಾಸು ಎಲ್ಲ ಚಲೋ ನೋಡ್ಲಿಕ್ಕೆ ಸುಗ್ರೀವನ್ ತಮ್ಮ ಇದ್ದಂಗೆ ಇರ್ತದೆ. ಏನು ಮಾಡಬೇಕು ನೋಡಿ, ಸ್ವಲ್ಪ ಚೆನ್ನಾಗಿದ್ದಾರೆ ಅಂದರೆ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನ ಏನು ಶಬ್ದ ನಾರದರು ಆ ಲಾವಣ್ಯದಲ್ಲಿ ಇಡೀ ಜಗತ್ತೇ ಅವನು ಮೋಹಿಸ್ಬೇಕು. ಹೆಣ್ಣು ಗಂಡು ಕೂಡೇ ಮೋಹಿಸ್ಬೇಕು. ಅವನ ರೂಪ ನೋಡಿ ನಾಚಿಬಿಡ್ಬೇಕು. ರಮಾದೇವಿ ನಾಚಿದ್ಲು. ಅನ್ಯರು ಇವಾಗೇಕೆಂದು ಬೆರಗಾದಳು ಅಂತ ಲಕ್ಷ್ಮೀ ಶೋಭ ಅಂತ. ನಮ್ಮ ಮನೆಯವ್ರು ಏನ್ರಿ ಇಟ್ಸ್ ಮೋಸ್ಟ್ ಬ್ಯೂಟಿಫುಲ್ ಗರ್ಲು. ನಾನೇ ಹಂಗೆ ತಿಳ್ಕೊಂಡಿದ್ದೆ. ನಮ್ಗಿಂತ ಅವ್ರ ಎದುರು ನಾನು ಲಿಂಬೆಹಣ್ಣು ಇದ್ದಂಗೆ ನಿವಾಸ ಬೇಕು ಅಂತ. ಲಾವಣ್ಯದಲ್ಲಿ ನೋಡಿ ಲೋಕಂ ಏನು ಆ ಶಬ್ದಗಳು ಜ್ಞಾನಿಗಳು ಬಾ. ಮತ್ತು ಧೈರ್ಯ ಅದನ್ನೇ ಅಳಿಂದ್ರಿ ಸ್ವಲ್ಪ ಧೈರ್ಯ ಇರಬೇಕು. ಹೌದು, ಧೈರ್ಯನೆಸ್ ಅಂತ ಅದು ಇರು. ಕೆಲವು ಅಳಿಂದಿರ್ತವೆ ಧೈರ್ಯನೆಸ್ ಇರೋದು. ರಾತ್ರಿ ಆದರೂ 9 ಬಾಗಿಲು ಮಾಡಿ ಯಾರು ನೋಡಿ ಆಯ್ತಾಗೆ ಇಲ್ಲಿ ಹೋಗ್ರಿ ನೀನೇ ತಗೊಂಡು ನೋಡಿ. ಇಲ್ಲಿ ದಾಂಡೇಲಿ ಕಾರ್ಯಕ್ರಮ ಗಣೇಶ್ ಪ್ರಾಜೆಕ್ಟ್ ಇತ್ತು, ಕಾಳಿ ಪ್ರಾಜೆಕ್ಟ್ ಅಲ್ಲಿ ಕಾರ್ಯಕ್ರಮ. ಒಬ್ಬರು ಮನೆ ಹೇಳ್ಕೊಂಡು ಗಲಗಲಿ ಅಂತ ಫ್ಯಾಮಿಲಿ ಅವ್ರ ಮನೆ, ಈ ಕಡೆ ರೋಡು ಈ ಕಡೆ ಮಠ. ಮರುದಿನ ಸಂಡೇ ಇತ್ತು. ಮನೆ ಯಜಮಾನಿ ಬಂದು ನಾವು ಇರಲ್ಲ, ನಾಳೆ ಧಾರವಾಡಕ್ಕೆ ಹೋಗಿ ಸಾಯಂಕಾಲ ಪ್ರವಚನಕ್ಕೆ ಬಂದುಬಿಡ್ತೀವಿ, ಕೆಲಸ ಫಂಕ್ಷನ್ ಇದೆ. ನಮ್ಮ ಮಗ ಸೊಸೆ ಇರ್ತಾರೆ, ನಿಮ್ಮ ಯೋಗಾಶ್ರಮ ನೋಡ್ತಾರೆ. ಸರಿ, ನಾನು ಮಠಕ್ಕೆ ಹೋಗ್ತಿದ್ದೆ ಅನ್ನಕ್ಕೆ ಮಾಡ್ಕೊಳ್ಳೋಕ್ಕೆ. ಪೂಜೆ ಗಿದೆ ಎಲ್ಲ ಮಠದಾಗೆ ಮಾಡ್ಕೊಂಡು 11 ಗಂಟೆ ಆಗಿತ್ತು. ಮುಗಿಸ್ಕೊಂಡು ಬರ್ತಾ ಇದ್ದೆ. ರೋಡ್ ಕ್ರಾಸ್ ಮಾಡಿ ಇವ್ರು ಗೇಟ್ ಎಂಟ್ರ್. ಅಷ್ಟಾಗ ಅವ್ರ ಮಗ ಓದುತ್ತಾ ಇದ್ದಾರೆ. ಯಾರು ಗಂಡಸರಿಲ್ಲೇನೆ ಅಂತ ಇವನೇ ಗಂಡಸಿದ್ದಾನೆ. ಅದಕ್ಕೆ ಏನಾಯ್ತಪ್ಪ ಅಂತ ನೋಡ್ತೀನಿ. ಏನಾಯ್ತು ಅಂತ ಅವಾಗ ಹೇಳ್ತೀನಿ. 4 ಹೆಗ್ಗಣ ಹೋಯ್ತು ಮನ್ಯಾಗ. ನನಗೆ ಇದೇ ಗಂಡಸು ಅದೇನೇ ಅನ್ಕೊಂಡಿದ್ದೀನಿ. ಹೌದೇನು ಹಿಂಗಿದ್ರೆ ಏನು ಮಾಡೋದು ಅಂತ ಧೈರ್ಯ ಬೇಕಲ್ವ. ಆಕಾಶ ರಾಜ ಕೇಳಿದರೆ ಆವ ಧೈರ್ಯ ಇದೆ ನೋಡಿ ಅಸುರ ಅಂತಕ. ಎಂತೆಂಥ ದೈತ್ಯರಿಗೆ ಮೃತ್ಯು ಆಗಿದ್ದಾನಪ್ಪ. ಸರಿ, ವೆಹಿಕಲ್ ಇಟ್ಕೊಂಡದ ಓಲದಾಗ ಓಡಾಡ್ತದ ಅಂತ ಕೇಳ. ಅದಕ್ಕೆ ಹೇಳ್ತಾರೆ, ಗಗನದಲ್ಲಿ ಸಂಚರಿಪ ಗರುಣ ದೇವನೇ ತುರಗ. ಗರುಡ ದೇವರೇ ಅವನ ವೆಹಿಕಲ್. ಪೆಟ್ರೋಲ್ ಮುಗೀತು, ರಿಸರ್ವಿಗೆ ಬಂತು, ಹೆಲ್ಮೆಟ್ ಇಲ್ಲ ಹಿಡಿತಾರೆ, ಲೈಸೆನ್ಸ್ ಇಲ್ಲ, ಏನಿಲ್ಲ, ಟ್ರಾಫಿಕ್ ಜಾಮ್ ಆಯ್ತು ಇಲ್ಲ, ಇಲ್ಲಿ ರೈಡ್ ಹಾಕಿ ಅಲ್ಲಿ ಕೆಮ್ಮು ಅಂತ ಮುಗಿತು. ಇಂಥ ವೆಹಿಕಲ್ ಗೊತ್ತಾಯ್ತಾ? ಸರಿ, ಮತ್ತು ಒಳ್ಳೆ ಹಾಸಿಗೆ ಇದೆಯಾ? ಒಳ್ಳೆ ಹಾಸಿಗೆ. ಏನೇನು ಒಳ್ಳೆ ಹಾಸಿಗೆ, ಮೆತ್ತಗಿನ ಹಾಸಿಗೆ ಬರೋದು ತೋರಿಸ ಮೆತ್ತಗಿನ ಹಾಸಿಗೆ ಮನೆಗೆ ಮಗುವಿನ ನಿಂತೇ ನಿಂತಿರಿಸಿ ನಿದ್ದೆನೇ ಬರಲ್ಲ ಮಲ್ಕೊಂಡ್ರೆ. ಮತ್ತು ಮಲ್ಕೊಂಡು ಸೊಂಟ ನೋವು ಬರ್ತದೆ, ಕೆಳಗೆ ಚಾಪಿ ಹಾಕೊಂಡು ಮಲ್ಕೊತಾವ. ಅದಕ್ಕೆ ಹೇಳ್ತೀನಿ, ಇದು ಯಾರು ಬರೆದ ಕಥೆಯೋ ನಿಮಗಾಗಿ ಬಂದ ವ್ಯಥೆಯೋ ಅಂತ ನಾನು ಅಂತಿದ್ದೆ ಕೆಲವರಿಗೆ. ಯಾಕಂದ್ರೆ ನಾವು ಆಗಲ್ಲ. ಮೆಚ್ಚಿನ ಹಾಸಿಗೆ ಇದೆ ಅಂದರೆ ಹೇಳ್ತಾರೆ, ಶೇಷವರ ಪರ್ಯಂಕ ಶಯನ. ಶೇಷದೇವ್ರಿಗಿಂತ ಮೆಚ್ಚಿನ ಹಾಸಿಗೆ ಆಗೋದು ಅದೇನ್ರಿ? ಬೇಕಾದ್ರೆ ಮುಟ್ಟಿ ನೋಡ್ರಿ, ಪರೀಕ್ಷೆ ಮಾಡಿ. ಅಷ್ಟು ಸ್ಮೂತ್ ಆದ ಹಾಸಿಗೆ. ಕರೆಕ್ಟ್, ಸಂತೋಷ. ವಾಟ್ ಅಬೌಟ್ ಕ್ಯಾರೆಕ್ಟರ್ ಕೇಳ್ತಾರೆ. ಕ್ಯಾರೆಕ್ಟರ್ ಹೆಂಗಿದೆ ಅಂದರೆ ಅವಾಗ ಹೇಳ್ತಾರೆ, ಶುಕಾಚಾರ್ಯನು ಹೇಳಿದರು ಪುರಂದಾಸರು, ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ. ಕೊನೆಗೆ ಹೇಳ್ತಾರೆ, ಶ್ರೀ ಪುರಂದರ ವಿಠಲಗಲ್ಲದರೆ ಮಿಗಿಲಾದ ದೈವಗಳಿಗೆ ಈ ಭಾಗ್ಯ ಉಂಟೆ, ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಗೋಪಿ ಜನಪ್ರಿಯ ಗೋಪಾಲಗಲ್ಲದರೆ ಆಕಾಶರಾಜ ಧನ್ಯನಿಧಿ ಕೊಟ್ಬಿಡು ಪದ್ಮಾವತಿಯನ್ನು ಉದ್ಧಾರ ಆಗಿಬಿಡ್ತಿ ಅಂತ ಹೇಳಿದರು. ಮುಂದೆ ಲಗ್ನ ಪತ್ರ ಡೀಟೇಲ್ಸ್ ಕೇಳಬೇಕಲ್ಲ, ಕೇಳಬೇಕು. ಇವತ್ತಿಲ್ಲ, ನಾಳೆ ಕೃಷ್ಣ